ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರಿದ ಭಾಗ. ಮುರಳಿಯಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ಮಕ್ಕಳೇ, ತಂದೆ ಮತ್ತು ಮಕ್ಕಳ ಬರ್ತ್ಡೇ, ಹುಟ್ಟಿರುವಂತಹ ದಿನವನ್ನ ಆಚರಣೆ ಮಾಡಲಿಕ್ಕೆ ಬಾಬಾರವರು ಬಂದಿದ್ದಾರೆ. ನೀವು ಮಕ್ಕಳು ಬಾಬಾರವರ ಜೊತೆಗೆ ಬರ್ತ್ಡೇಯನ್ನ ಆಚರಣೆ ಮಾಡ್ತಾ ಇದ್ದೀರಾ. ನೀವು ಸಂಗಮ ಯುಗದಲ್ಲಿ ನಿರಾಕಾರ ರೂಪದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರೋ ಅದನ್ನ ಸ್ಥೂಲ ರೂಪದಲ್ಲಿ ಭಕ್ತರು ಏನ್ ಮಾಡಿದ್ದಾರೆ, ಶ್ರದ್ಧೆ ಮತ್ತು ಭಾವನೆಯಿಂದ ಆ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನೀವು ಈಶ್ವರೀಯ ಜೀವನದಲ್ಲಿ ಭಗವಂತ ಸಿಕ್ಕಿದ ಮೇಲೆ, ಭಗವಂತನನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡ ಮೇಲೆ ಏನ್ ಮಾಡ್ತೀರಾ, ಆತ್ಮಕ್ಕೆ, ಮನಸ್ಸಿಗೆ ಮತ್ತು ಬುದ್ಧಿಗೆ ಶುದ್ಧವಾದ ಆಹಾರವನ್ನು ಮಾತ್ರ ಕೊಡ್ತೀರಿ, ಅಪವಿತ್ರವಾದ ಆಹಾರವನ್ನು ಕೊಡೋದಿಲ್ಲ. ಅದಕ್ಕಾಗಿ ಅವರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ದಿನ, ವರ್ಷದಲ್ಲಿ ಒಂದು ದಿನ, ಶಿವರಾತ್ರಿಯ ದಿನದಲ್ಲಿ ಶರೀರಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಶುದ್ಧವಾದ ಆಹಾರ ಅಂದ್ರೆ ಹಣ್ಣುಗಳು ಅಥವಾ ಯಾವುದೇ ರೀತಿ ಅವಲಕ್ಕಿ, ಈ ರೀತಿ ಒಂದು ಆಹಾರವನ್ನು ಕೊಡ್ತಾರೆ ಹೊರತು ಬೇರೆ ನಾನ್ ವೆಜ್ ತಿನ್ನೋದು ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತ ಆ ದಿನ ಅವಾಯ್ಡ್ ಮಾಡಿರ್ತಾರೆ. ಅವರದು ವರ್ಷದಲ್ಲಿ ಒಂದು ದಿನ ಮಾತ್ರ ನಿಮ್ದು ಜೀವನ ಪೂರ್ತಿ ಇರಬೇಕು. ಆದರೆ ಇದೆಯಾ? ಅವರು ಶರೀರಕ್ಕೆ ಆ ದಿನ ಏನ್ ಮಾಡೋದಿಲ್ಲ, ನಾಳೆಗೆ ರುಚಿ ಬೇಕಾಗಿರುವಂತ ಆಹಾರವನ್ನ ಕೊಡೋದಿಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ ದೇವತೆಗಳಿಗೆ ಯಾವ ಆಹಾರವನ್ನು ನೈವೇದ್ಯವಾಗಿ ಇಡ್ತಾರೋ ಅಂತಹ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ ಶಾರೀರಿಕವಾಗಿ. ಇವತ್ತು ಕೂಡ ಬೇರೆ ಬೇರೆ ವೆರೈಟಿ ದೇವತೆಗಳಿದ್ದಾರೆ. ಡ್ರಾಮಾದ ಅನುಸಾರದಲ್ಲಿ ಕಲಿಯುಗದಲ್ಲಿ ಕೆಲವೊಂದು ದೇವತೆಗಳಿಗೆ ಮಾಂಸಾಹಾರವನ್ನು ಕೂಡ ಏನ್ ಮಾಡ್ತಾರೆ, ನೈವೇದ್ಯವಾಗಿ ಇಡಲಾಗ್ತದೆ. ಆದರೆ ಕೃಷ್ಣ, ರಾಮ, ಸತ್ಯಯುಗ, ತ್ರೇತಾಯುಗದಲ್ಲಿರುವಂಥ ದೇವತೆಗಳನ್ನು ನಾವು ನೋಡಿದಾಗ, ಅವರ ಮೂರ್ತಿಗಳನ್ನು ನಾವು ನೋಡಿದಾಗ, ಅವರ ದೇವಸ್ಥಾನಗಳನ್ನು ನೋಡಿದಾಗ, ಅಥವಾ ಶಿವಲಿಂಗ ಇರುವಂಥ ದೇವಸ್ಥಾನವನ್ನು ನೋಡಿದಾಗ, ಅಲ್ಲಿ ಯಾವ ಆಹಾರವನ್ನ ಅವರಿಗೆ ನೈವೇದ್ಯದ ರೂಪದಲ್ಲಿ ಇಡಲಾಗ್ತದೆ, ಶಿವರಾತ್ರಿಯ ದಿನ ಅದೇ ಆಹಾರವನ್ನ ಅವರು ಶಾರೀರಿಕವಾಗಿ ಸ್ವೀಕಾರ ಮಾಡ್ತಾರೆ. ಯಾಕೆ? ಉಪವಾಸ. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು. ಆ ದಿನ ಶಿವರಾತ್ರಿ, ಶಿವನ ನೆನಪಿನಲ್ಲಿ ಇರುವಂತ ಕಾರಣದಿಂದ ಶಿವ ಯಾವ ಆಹಾರವನ್ನ ಸ್ವೀಕಾರ ಮಾಡ್ತಾರೋ, ಅಂದ್ರೆ ಸ್ಥೂಲ ರೂಪದಲ್ಲಿ ತೋರಿಸಲಾಗದಲ್ಲಿ ನೈಸರ್ಗಿಕವಾಗಿ ಪ್ರಾಕೃತಿಕ ದತ್ತವಾಗಿ ಸಿಗುವಂತ ಆಹಾರವನ್ನೇ ಅವರಿಗೆ ನೈವೇದ್ಯ ಮಾಡೋದ್ರ ಮೂಲಕ ಅದನ್ನೇ ಶರೀರಕ್ಕೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲ, ಸಂಪೂರ್ಣವಾಗಿ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೆ. ಹಾಗೆ ಭಗವಂತನಿಗೇನಿಷ್ಟ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ, ಶಕ್ತಿ. ಹಾಗೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನೀವು ಕೂಡ ಪೂರ್ತಿ ಈಶ್ವರಿಯ ಜೀವನದಲ್ಲಿ ಇದೇ ಆಹಾರವನ್ನು ಸ್ವೀಕಾರ ಮಾಡಬೇಕು. ಯಾಕೆ? ನೀವು ಭಗವಂತನ ಜೊತೆಲಿ ಇದ್ದೀರಿ, ಬರೀ ಬರ್ತಡೆಗೆ ಮಾತ್ರ ಅಲ್ಲ. ನೀವು ನನ್ನ ಜೊತೆಗೆ ಏನು ವಾಯ್ದೆ ಮಾಡಿದ್ದೀರಿ? ನಿನ್ನ ಜೊತೆಲೇ ಇರ್ತೇನೆ, ನಿನ್ನ ಜೊತೆಗೆ ಊಟ ಮಾಡ್ತೇನೆ, ನಿನ್ನ ಜೊತೆಗೆ ನಾನು ಜೀವನವನ್ನ ಮಾಡ್ತೇನೆ, ಅಂತಿಮ ಸಮಯದವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಪ್ರತಿಜ್ಞಾನ ಮಾಡಿದ್ದೀರಿ ಅಂತ ನನ್ನ ಮೇಲೆ. ನಾನು ನಿಮ್ಮ ಜೊತೆಲಿ ಇದ್ದಾಗ ನನಗೆ ಇಷ್ಟವಾಗಿರುವಂತ ಆಹಾರವನ್ನು ನೀವು ಸ್ವೀಕಾರ ಮಾಡ್ಬೇಕಲ್ವಾ? ಒಂದು ವೇಳೆ ಇಲ್ಲ ಅಂತಂದ್ರೆ ನಾನು ಆ ಮನೇಲಿ ಇರ್ತೇನಾ? ಅಥವಾ ಆ ಶರೀರವನ್ನ, ಆ ಮನಸ್ಸನ್ನ ನಾನು ಈಶ್ವರಿ ಸೇವೆಗೆ ಉಪಯೋಗ ಮಾಡ್ಕೊಳ್ತೇನಾ? ಈಗ ನಿಮ್ಮ ಮನೆ ಯಾರ್ದೋ ಬ್ರಾಹ್ಮಣರನ್ನ, ಬ್ರಹ್ಮಕುಮಾರ ಕುಮಾರರನ್ನ ಕರೆದು ಬಿಟ್ಟು ಮನೆಯಲ್ಲಿ ನಾನ್ ವೆಜ್ ಮಾಡಿದಿದ್ರೆ, ಬೇರೆಯವ್ರಿಗೆ ತಿನ್ನಿಸಿದ್ರೆ, ಆ ಸ್ಮೆಲ್ ಬಂದಲ್ಲಿ ಬೇರೆ ಯಾರಾದ್ರೂ ಬರ್ತಾರಾ? ಪೂಜೆಗಂತ ಬ್ರಾಹ್ಮಣರನ್ನ ಕರೆದು ಬಿಟ್ಟು ಅದಕ್ಕೆ ನೈವೇದ್ಯ ಬಿಟ್ಬಿಟ್ಟು ಬೇರೆ ಏನಾದ್ರೂ ಆಹಾರ ಮಾಡ್ತಾ ಅವರು ಊಟ ಮಾಡ್ತಾರ? ಅಥವಾ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಪೂಜೆಗೆ ಬರ್ತಾರ? ಇದು ಭಗವಂತನ ಪ್ರಶ್ನೆ. ಬಾಬನ್ ಜೊತೆ ಮಿಲನ ಆಗ್ಬೇಕು ಅಂತ ಹೇಳ್ತೀರಾ,
ಬಾಬಾ ಜೊತೆಲಿ ಇರ್ಬೇಕು ಅಂತ ಹೇಳ್ತೀರಾ, ವಿಜಯ ಬೇಕು ಅಂತ ಹೇಳ್ತೀರಾ, ಸಫಲತೆ ಬೇಕು ಹೇಳ್ತೀರಾ, ಖುಷಿ ಬೇಕು ಅಂತ ಹೇಳ್ತೀರಾ. ಆದರೆ ಭಗವಂತ ನಿಮ್ಮ ಜೊತೆಯಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಇರಬೇಕಾದ್ರೆ ಅಲ್ಲಿ ಒಂದು ವಾತಾವರಣ ವಾಯುಮಂಡಲ ಏನು ನಿರ್ಮಾಣ ಆಗ್ಬೇಕು, ಅದನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇಲ್ಲ. ಅವಾಗ ನಾನು ಹೇಗೆ ಇರ್ಲಿಕ್ಕೆ ಸಾಧ್ಯ? ನಿಮ್ಗೆ ಸಹಯೋಗವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಯೋಗೇಶನವ್ರು ನಿಮ್ಮನೆ ಕರೆದು ಬಿಟ್ಟು ಈಶ್ವರ ಸೇವೆಗಂತ ಕರೆದು ಬಿಟ್ಟು ನೀವು ಫಿಲ್ಮ್ ನೋಡ್ತಾ ಕೂತ್ಕೊಳ್ಳೋದು, ಯೂಟ್ಯೂಬ್ ನೋಡ್ತಾ ಕೂತ್ಕೊಳ್ಳೋದು, ಗೋಬಿ ಮುಂಚೂರಿ ಮಸಾಲೆ ಪುರಿ ಮಾಡ್ಕೊಂಡು ತಿಂತಾ ಕೂತ್ಕೊಳ್ಳೋದು, ಮನೆಯವರಿಗೆಲ್ಲ ಊಟ ಕೊಡ್ತಾ ಕೂತ್ಕೊಂಡಿದ್ರೆ ನಿಮ್ಮ ಮನೆಗೆ ಯೋಗೇಶಣ್ಣವ್ರನ್ನ ಬಾಬಾ ಕಳಿಸ್ತಾರಾ? ಸೇವೆ ಮಾಡಿಸ್ತಾರಾ? ಇಲ್ಲ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಇಷ್ಟು ಸರ್ವಶ್ರೇಷ್ಠವಾದಂಥ ಭಗವಂತ ನಮ್ಮ ಜೊತೆಲಿ ಇದ್ದಾಗ ಮನೆಗೆ ಬರ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ, ಇರ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ನಾನು ಮನೇಲಿ ಇರಬೇಕು ಅಂತ ಹೇಳಿದಿದ್ರೆ ಈ ನಿಯಮಗಳನ್ನು ಯಾವ ಮಕ್ಕಳು ಫಾಲೋ ಮಾಡ್ತಾರೋ ಅವರ ಮನೆಯಲ್ಲಿ ಮಾತ್ರ ನಾನು ಇರ್ತೇನೆ, ನೆನೆದವರ ಮನದಲ್ಲಿ ಅಲ್ವಾ? ಅದಕ್ಕೆ ಮನಸ್ಸು ಮತ್ತು ಶರೀರ ಎರಡು ಅಷ್ಟು ಶುದ್ಧವಾಗಿದೆಯಾ ಅಂತ ತಿಳ್ಕೊಳ್ಳಿ. ಮತ್ತು ಭಕ್ತರು ಏನ್ ಮಾಡ್ತಾರೆ? ಜಾಗರಣೆಯನ್ನ ಮಾಡ್ತಾರೆ. ಯಾವುದರಿಂದ ಜಾಗೃತರಾಗೋದು ಅಲ್ವಾ? ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದು ನನಗೆ ತೊಂದರೆ ಕೊಡುತ್ತೆ ಅಂತ ಗೊತ್ತಾದಾಗ ನಾವು ಅದನ್ನ ಜಾಗೃತ ಆಗ್ತೀವಿ. ನನಗೂ ಕೂಡ ಏನಾಗಿತ್ತು ಅಂತಂದ್ರೆ ಎಮೋಷನಲ್ ತುಂಬಾ ನೋವು ಬರ್ತಾ ಇತ್ತು. ಯಾಕೆ ಅಂತ ಗೊತ್ತಾಗ್ತಿಲ್ಲ, ರೀಸನ್ ಏನು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದಾಯ್ತು. ಆಮೇಲೆ ಗೊತ್ತಾಯ್ತು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತ ಐಟಮ್ಗಳನ್ನ ತಿನ್ನೋದ್ರಿಂದ ಅದು ಪ್ರಾಬ್ಲಮ್ ಬರ್ತಾ ಇದೆ. ಇವಾಗ ನಾನು ಅವಾಯ್ಡ್ ಮಾಡಿದಾಗ ನಾನು ಆರಾಮಾಗಿರ್ತೇನೆ. ಅದನ್ನ ಸ್ವೀಕಾರ ಮಾಡಿದಾಗ ಕೆಲವೊಂದ್ಸಲ ನಾವು ಹೊರಗಡೆ ಸೇವೆಗೆ ಹೋಗಿರ್ತೀವಿ, ಇದೇ ಆಹಾರ ಬೇಕು ಅದೇ ಆಹಾರ ಬೇಕು ಅಂತ ನಾವು ಕಂಡೀಷನ್ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಆಹಾರವನ್ನು ಶರೀರಕ್ಕೆ ಕೊಟ್ಟ ತಕ್ಷಣದ ಏನಾಗುತ್ತೆ, ಆ ಕಾಯಿಲೆ ಜಾಸ್ತಿ ಆಗ್ಬಿಡ್ತದೆ. ಹಾಗೆ ಇಲ್ಲೂ ಕೂಡ ನಾವು ಲೌಕಿಕಕ್ಕೆ ಹೋದಾಗ, ಮದುವೆ ಮನೆಗೆ ಹೋದಾಗ, ಲೌಕಿಕ ಪರಿವಾರದವ್ರ ಜೊತೆಗೆ ಹೋದಾಗ, ರಕ್ತ ಸಂಬಂಧಿಗಳ ಜೊತೆಗೆ ಹೋದಾಗ ಆತ್ಮೀಯರೇ, ಎಷ್ಟು ಸಮಯ ಮಾನಸಿಕವಾಗಿ ಶಾರೀರಿಕವಾಗಿ ಮೊಬೈಲ್ನಲ್ಲಿ ಊರು ಸುದ್ದಿ ಮಾತಾಡ್ಕೊಡ್ತಿದ್ದಾಗ ಅವರ ಒಂದು ವೈಬ್ರೇಷನ್ ಪ್ರಭಾವ ನಮ್ಮ ಮೇಲೆ ಬಿದ್ದು ಬೀಳ್ತದೆ. ನಿಧಾನಕ್ಕೆ ಮಾಯ ಏನ್ ಮಾಡ್ಬಿಡ್ತದೆ, ನಮ್ಮನ್ನ ನುಂಗಿದ್ ಬಿಡ್ತದೆ, ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಕೇವಲ ಲೌಕಿಕದಲ್ಲಿ ಒಂದು ದಿನ ಶಿವರಾತ್ರಿ ದಿನ ರಜಾ ಹಾಕ್ಬಿಟ್ಟು ಭಜನೆಯನ್ನ ಮಾಡಿಬಿಟ್ಟು ಶಿವರಾತ್ರಿ ಅಲ್ಲೊಂದು ದೇವಸ್ಥಾನವನ್ನು ಸುತ್ತಬಿಟ್ಟು ಉಪವಾಸ ವ್ರತಗಳನ್ನ ಮಾಡಿದರೆ ನೀವು ಪಾವನರಾಗಲಿಕ್ಕೆ ಸಾಧ್ಯವಿಲ್ಲ. ಸಂಗಮ ಯುಗ ಪೂರ್ತಿ ನೀವೇನಾಗಿರ್ಬೇಕು? ನನ್ನ ಜೊತೆಗೆ ಇರಬೇಕು ಅಂತಂದ್ರೆ ಮುಖ್ಯವಾಗಿ ನೀವು ಬ್ರಾಹ್ಮಣರು ವ್ರತವನ್ನ ತಗೊಳ್ಬೇಕು. ಶ್ರೇಷ್ಠ ವ್ರತ. ಬ್ರಾಹ್ಮಣ ದೀಕ್ಷೆನ ಪಡ್ಕೊಂಡಿದ್ದೀರಿ, ಜನಿವಾರವನ್ನು ಹಾಕೊಂಡಿದ್ದೀರಿ, ಆ ಡ್ರೆಸ್ಸನ್ನು ಹಾಕೊಂಡಿದ್ದೀರಾ, ನಾಮವನ್ನು ಹಾಕೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ವಿರುದ್ಧವಾದಂಥ ಯಾವುದೇ ಆಚಾರ ವಿಚಾರ ಆಹಾರವನ್ನ ನೀವು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಆದರೆ ಕೆಲವೊಬ್ಬರು ನಾಮಧಾರಿ ಬ್ರಾಹ್ಮಣರು ಮಾತ್ರ ಇರ್ತಾರೆ, ಪೂಜೆ ಮಾಡ್ತಾರೆ, ಚೆನ್ನಾಗಿ ದಕ್ಷಿಣೆ ತಗೊಳ್ತಾರೆ, ಆಮೇಲೆ ಹೋಗ್ಬಿಟ್ಟು ಏನು ಬ್ರಾಹ್ಮಣತ್ವಕ್ಕೆ ವಿರುದ್ಧವಾಗಿ ಏನೇನು ಮಾಡ್ಬೇಕು ಅದನ್ನು ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲೂ ಕೂಡ ನನ್ನ ಮಕ್ಕಳಲ್ಲೂ ಕೂಡ ಎಷ್ಟೋ ಜನ ಆಲಸ್ಯ, ಹುಡುಗಾಟಿಕೆ, ಕಾರಣಗಳನ್ನು ಹೇಳುವಂಥದ್ದು, ಇದರಿಂದ ಆಗೋದಿಲ್ಲ ಅದರಿಂದ ಆಗೋದಿಲ್ಲ ಅಂತ ಕಾರಣಗಳನ್ನು ನಾವೇನ್ ಮಾಡ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಅದರಿಂದ ಪುರುಷಾರ್ಥ ಸಾಧನೆ ಸೇವೆ ಹೇಳುವಂತ ನಿಂತು ಬಿಡುತ್ತೆ, ವಿಘ್ನಗಳು ಬರ್ತಾವೆ, ತೊಂದರೆಗಳು ಬರ್ತಾವೆ. ಅದಕ್ಕೆ ಕಾರಣೀಕರ್ತರು ನೀವೇ ಆಗ್ತೀರಾ, ಅದರ ಪರಿಣಾಮವನ್ನು ಕೂಡ ನಾವೇ ಅನುಭವಿಸ್ಬೇಕಾಗ್ತದೆ. ಸೇವೆಯನ್ನು ಮಾಡಿದಾಗ ನಮ್ಗೆ ಎಷ್ಟು ಸಫಲತೆ ಬರ್ತದೋ ಅದೇ ಸೇವೆಗೆ ನಾವು ವಿಘ್ನ ಮಾಡಿದಾಗಲೂ ಕೂಡ ಅದೇ ರೀತಿ ಪ್ರಭಾವನೂ ಕೂಡ ನಮ್ಮ ಜೀವನದಲ್ಲಿ ಬರುತ್ತೆ. ಆದರೆ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಅಭಿಮಾನದಲ್ಲಿ ಬಂದಿರ್ತೀವಿ ಆತ್ಮೀಯರೇ, ಅಹಂಕಾರದಲ್ಲಿ ಬಂದ್ಬಿಡ್ತೀವಿ. ಒಳಗಡೆಯಿಂದ ಏನು ಖುಷಿ ಇರಬೇಕು ಅದು ಇರೋದಿಲ್ಲ. ಚಿಡ್ಚಿಡಾಪನ್ ಇರ್ತದೆ, ದುಃಖ ಇರ್ತದೆ, ಟೆನ್ಷನ್ ಇರ್ತದೆ, ಅಪಜಯಗಳು ಬರ್ತಾ ಹೋಗ್ತವೆ. ಲೌಕಿಕದವರಿಂದನೂ ಕೂಡ ಸೂಕ್ಷ್ಮವಾಗಿ ಒಪೋಸಿಷನ್ ಬರ್ತಾ ಹೋಗ್ತದೆ, ಗೊತ್ತೇ ಆಗೋದಿಲ್ಲ ನಾವೇನು ಮಾಡ್ತಿದ್ದೀವಿ. ಅದಕ್ಕೆ ಮಾಡ್ತಾರೆ, ಒಪೋಸಿಷನ್ಗಳು ಬರ್ತಾವೆ, ತೊಂದರೆಗಳು ಬರ್ತಾವೆ. ಮಹಾವೀರರಾಗಿ ಸ್ಟ್ರಾಂಗ್ ಆಗಿರಬೇಕು. ಬ್ರಹ್ಮ ಬಾಬಾ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಅವರಿಗೆ ರಾಜರು ಗೌರವವನ್ನು ಕೊಡ್ತಾ ಇದ್ರು. ಬಾಬಾ ಬಂದ್ಮೇಲೆ ಸಾಧಾರಣ ಜನರು ಬಂದ್ಬಿಟ್ಟು ಅವರಿಗೆ ಪವಿತ್ರತೆ ವಿಷಯದಲ್ಲಿ ಚೆನ್ನಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮನೆ ಹೆಣ್ಮಕ್ಳನ್ನ ನಮ್ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀರಾ, ನೀವು ಸೇವಾ ಕೇಂದ್ರದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ, ನಮ್ಗವ್ರು ಸಹಕಾರ ಕೊಡ್ತಾ ಇಲ್ಲ, ನಮ್ಗೆ ಬೇಕಾಗಿರೋ ಅಡುಗೆ ಮಾಡಿಕೊಡ್ತಾ ಇಲ್ಲ, ಪವಿತ್ರತೆ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡ್ತಿದ್ರು? ಬಾಯಿಗೆ ಬಂದಾಗ ಬೈಸ್ಕೊಳ್ಬೇಕಾಗಿ ಬಂತು. ಯಜ್ಞಕ್ಕೆ ಬೆಂಕಿ ಹಾಕಿದ್ರು, ಕಲ್ಲು ಹಾಕಿದ್ರು, ನಿಂದನೆ ಮಾಡಿದ್ರು, ಶಾಪ ಹಾಕಿದ್ರು, ಏನೇನೋ ಮಾಡಿದ್ರು. ಆದ್ರೂ ಸಹಿಸ್ಕೊಂಡ್ರಲ್ವಾ?
ಹಾಗೆ ನಮ್ಮ ಜೀವನದಲ್ಲೂ ಕೂಡ ವೆರೈಟಿ ಜನರಿಂದ ಏನಾಗ್ತದೆ, ನಿಂದನೆಗಳು ಬರ್ತಾವೆ. ಅದು ಏನೇ ನಿಂದನೆಗಳು ಬಂದರೂ ಕೂಡ ನಾವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಹೇಳುವಂಥದ್ದು ನಿಮಗೆ ಆತ್ಮ ಸಂಯಮ, ಸ್ಥೈರ್ಯ, ನಂಬಿಕೆ, ವಿಶ್ವಾಸ, ಅನುಭವ ಇದ್ದರೆ ನಿಮ್ಮನ್ನು ಯಾರು ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಿಲ್ದೇನೆ ನಾವು ಡಗಮಗ ಆಗ್ತೀವಿ, ಅಲ್ಲಾಡ್ತೀವಿ, ಹೆಂಗೆ ಗಾಳಿ ಬರ್ತದೋ ಹಂಗೆ ತಳ್ತೀವಿ ಅಂತಂದ್ರೆ ನಮ್ಮಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ, ಶಕ್ತಿ ಇಲ್ಲ ಅಂತ ಅರ್ಥ, ಅಷ್ಟು ಸ್ಟ್ರಾಂಗ್ ಆಗಿ ನಾವು ನಿಂತಿಲ್ಲ ಅಂತ ಅರ್ಥ. ಮನೆಯನ್ನು ಕೂಡ ಕಟ್ಕೊಂಡಿರ್ತೀವಿ, ಮನೆ ಒಳಗಡೆಗಿದ್ದೀರಿ, ಹೊರಗಡೆ ಮಳೆ ಇದೆ, ನೀರು ಪೂರ್ತಿ ಒಳಗಡೆ ಬರ್ತಾ ಇದೆ, ತಂಪು ಗಾಳಿ ಒಳಗಡೆ ಬರ್ತಾ ಇದೆ ಅಂತಂದ್ರೆ ಕಿಟಕಿ ಬಾಗಿಲು ಮನೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀರಿ, ಅಥವಾ ಎಲ್ಲೋ ಗಾಳಿ ಒಳಗಡೆ ಹೋಗ್ಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದೀರಿ ಅಂತ ಅರ್ಥ. ಇವತ್ತು ನಾನು ವಾಸ ಮಾಡುವಂತ ಮನೆ ಹೆಂಚಿನ ಮನೆ. ಓಕೆ, ನೀವು ಎಷ್ಟೇ ಮಾಡಿದ್ರು ಕೂಡ ಏರ್ ಟೈಟ್ ಮಾಡ್ಲಿಕ್ಕೆ ಆಗಲ್ಲ, ಸೊಳ್ಳೆಗಳು ಒಳಗಡೆ ಬಂದೇ ಬರ್ತಾವೆ, ಏನೂ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ನನಗೆ ಸೊಳ್ಳೆ ಬರಬಾರ್ದು ಅಂತ ನಾನು ಬೆಡ್ಶೀಟ್ ಹೊತ್ಕೊಳ್ಬೇಕೇ ಹೊರತು ಮನೆಗೆ ನಾನು ಏನ್ ಮಾಡ್ತೇನೆ, ಕ್ಲೋಸ್ ಮಾಡ್ತೀವಿ ಅಂದ್ರೆ ಈಗಿನ ಕಂಡೀಷನ್ ಸಾಧ್ಯ ಇಲ್ಲ ಅಲ್ವಾ. ಅದು ಬೇಕಂದ್ರೆ RCC ಬಿಲ್ಡಿಂಗ್ ಕಟ್ಕೊಳ್ಬೇಕಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮ ಸ್ವರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ನೀವು ಶಿವರಾತ್ರಿ ಸಮಯ ಏನು ನನ್ನ ಜೊತೆ ವಾಯ್ದೆಯನ್ನ ಮಾಡಿದ್ದೀರಾ ಅದನ್ನು ನಿರ್ವಹಣೆ ಮಾಡಲೇಬೇಕು. ಅದರ ಮುಖ್ಯವಾಗಿ ಬಾಬಾ ಹೇಳ್ತಾರೆ ಪವಿತ್ರತಾ. ಬ್ರಾಹ್ಮಣರು ನೋಡಿ ಲೌಕಿಕದಲ್ಲಿ ಹೊರಗಡೆ ಆಹಾರ ತಿನ್ನೋದಿಲ್ಲ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡೇ ಹೋಗ್ತಾರೆ. ಅವರ ನಾಮ ಡ್ರೆಸ್ ಅನ್ನ ನೋಡಿದ್ರೆ ಇವರು ದೇವರಿಗೆ ಸಂಬಂಧಪಟ್ಟವರು ಅಂತ ಗೊತ್ತಾಗ್ತದೆ. ಹಾಗೆ ಮುಖ್ಯವಾಗಿ ಆಚಾರ, ವಿಚಾರ, ಸಂಕಲ್ಪ, ಮಾತು, ಕೃತಿ, ಶುಭ ಭಾವನೆ, ಶುಭ ಕಾಮನೆ ಇದೆಲ್ಲದಲ್ಲೂ ಕೂಡ ನೀವೇನಾಗಿರ್ಬೇಕಾಗ್ತದೆ, ಪವಿತ್ರವಾಗಿ ಇರಬೇಕಾಗ್ತದೆ ಅಂತ ಬಾಬಾ ನಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವೆಷ್ಟು ಬ್ರಾಹ್ಮಣರಾಗಿರ್ತಿರೋ, ಬ್ರಾಹ್ಮಣರ ವಿಶೇಷತೆ ಏನು? ಪವಿತ್ರತಾ ಬ್ರಾಹ್ಮಣ ಜಿನ್ಕಿ ಪ್ರಾಪರ್ಟಿ ಹೇ. ಪವಿತ್ರತೆನೇ ಬ್ರಾಹ್ಮಣ ಜೀವನದ ಆಸ್ತಿ ಅಂತ ಹೇಳ್ತಾರೆ. ಪರ್ಸನಾಲಿಟಿ ಹೇ. ಕೆಲವು ನೋಡಿ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗ ಸೂಟು ಬೂಟು ಹಾಕೊಳ್ತಾರೆ. ಅಥವಾ ಮಿಲಿಟರಿಗಳನ್ನು ನೋಡಿ, ಮಿಲಿಟರಿ ಅವರಿಗೆ ಈ ಹೈಯರ್ ಪೊಸಿಷನ್ ಅವ್ರಿಗೆ ಎಷ್ಟು ಅವರಿಗೆ ಬ್ಯಾಡ್ಜ್ಗಳು ಇರ್ತಾವೆ. ಆ ಬ್ಯಾಡ್ಜ್ಗಳು ನೋಡಿ ಹೌದಪ್ಪ ಇವರೆಲ್ಲ ಎಷ್ಟು ಇವರಿಗೆ ಚಿನ್ನದ ಪದಕಗಳು ಸಿಕ್ಕಿದಾವೆ ಅಂತ ಅನ್ಸತ್ತಲ್ವಾ. ಕೆಲವರು ಒಳ್ಳೆ ಇಸ್ತ್ರಿ ಹಾಕೊಂಡಿರೋ ಡ್ರೆಸ್ ಹಾಕೊಂಡಿರ್ತಾರೆ, ಕೆಲವರು ತುಂಬಾ ಕ್ಲೀನ್ ಆಗಿರ್ತಾರೆ ಅಲ್ವಾ. ನಡಿಬೇಕಾದ ಒಂದು ಟಿವಿ ಇರ್ತದೆ, ಆ ಒಂದು ನಶೆ ಇರ್ತದೆ, ಅದು ಅವ್ರದ್ದೇನು ಪರ್ಸನಾಲಿಟಿ. ಪವಿತ್ರತೆನೇ ನಿಮ್ಮ ರಾಯಲ್ಟಿ ಅಂತ ಹೇಳ್ತಾರ. ಹಾಗಿದ್ರೆ ಈ ಪವಿತ್ರತೆ ಅಂತಂದ್ರೆ ಏನು? ಶುದ್ಧತೆ, ಸ್ವಚ್ಛತೆ. ಈ ಮೊದಲು ನಾವು ತುಂಬಾ ಸಲ ಚರ್ಚೆಯನ್ನ ಮಾಡಿದೀವಿ. ಅಂದ್ರೆ ಆತ್ಮ ಈ ಸ್ಥೂಲ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯವನ್ನ ನನ್ನದು ಅಂತ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಅಲ್ವಾ. ಲೌಕಿಕದಲ್ಲೂ ಶರೀರದ ಮನೆಯಲ್ಲಿ ನಾವಿರ್ತೀವಿ, ಕಾರಣಾಂತರದಿಂದ ಮನೆಯಿಂದ ಹೊರಗಡೆ ಹೋಗ್ತೀವಿ, ಕೆಲ್ಸಕ್ಕೆ ಇರ್ಬೋದು, ಅಥವಾ ವಿದ್ಯಾರ್ಥಿ ಆಗ್ಬಿಟ್ಟು ಇರ್ಬೋದು, ಪಕ್ಕದ ಮನೇಲಿ ಕೆಲಸ ಮಾಡ್ಲಿಕ್ಕೆ ಇರ್ಬೋದು, ಕುಟುಂಬದವರು ಕೆಲಸ ಮಾಡ್ಲಿಕ್ಕೆ ಹೋಗ್ಬೋದು. ಅದೆಲ್ಲ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತೀವಿ ಹೊರತು ಅಲ್ಲಿ ವ್ಯವಹಾರ ನಡೆಯುತ್ತೆ ಬಿಟ್ಟೆ ಅಲ್ಲಿ ಯಾವುದೇ ನಾನು ನನ್ನತನ ಅಂತ ಇರೋದಿಲ್ಲ ಆತ್ಮೀಯರೇ. ಎಷ್ಟೇ ಜಗತ್ತಿನಲ್ಲಿ ಊರು ಸುತ್ಕೊಂಡು ಬಂದರೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂತ ಸ್ವಾತಂತ್ರ್ಯ ಬೇರೆ ಕಡೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವೆಷ್ಟು ನಿಮ್ಮ ಸ್ವಂತ ಮನೆ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಗೆ ಇರ್ತಾ ಹೋಗ್ತಿರೋ ಆವಾಗ ಗೊತ್ತಾಗತ್ತೆ ನಿಮ್ಮ ನಿಜವಾದ ಮನೆ ಯಾವುದು ಅಂತ. ಈ ಶಾರೀರಿಕ ಮನೆನೂ ಕೂಡ ಟೆಂಪರವರಿ. ನಾನು ಅಲ್ಲಿಂದ ಇಲ್ಲಿ ಅತಿಥಿ ಆಗ್ಬಿಟ್ಟು ನಾನು ಬಂದಿದ್ದೀನಿ ಅಷ್ಟೇ ಬಿಟ್ಟೆ ಇಲ್ಲಿರೋರು ಯಾರು ಕೂಡ ನನ್ನವರಲ್ಲ. ನಾನು ಇವತ್ತು ಅದೇ ಯೋಚನೆ ಮಾಡ್ತಾ ಇದ್ದೆ. ಕಂಪನಿಯಲ್ಲಿ ಇದ್ದಾಗ, ಬೆಂಗಳೂರಿನಲ್ಲಿ ಕಂಪನಿಯಲ್ಲಿ ಇದ್ದಾಗ ನಮ್ಮ ಸಹೋದ್ಯೋಗಿಗಳು ನಮ್ಗಿಂತ ಕೆಳಗಡೆಗಿರೋರು, ಅಲ್ಲಿರುವಂತ ಕಸ್ಟಮರ್ಸ್ಗಳೆಲ್ಲ ಹೊಗಳೋರು, ಹಾಗೆ ಹೀಗೆ ಮತ್ತೊಂದು ಮಗದೊಂದು. ಸರಿನಾ? ಕಂಪ್ನಿ ಕೆಲಸ ಬಿಟ್ಮೇಲೆ ಯಾರು ಫೋನು ಮಾಡಲ್ಲ, ಏನೂ ಇಲ್ಲ. ಅವಾಗ ಅರ್ಥ ಆಯ್ತು ಏನಂತ. ಎಸ್, ಇದಕ್ಕೆಲ್ಲ ನಾಟಕ, ಬೂಟಾಟಿಕೆ ಅಲ್ವಾ. ನಿಜವಾಗ್ಲೂ ಆ ಗೌರವ ಇದ್ದಿದ್ರೆ ಆಮೇಲೆ ಫೋನ್ ಮಾಡ್ಬಿಟ್ಟು ಮಾತಾಡ್ತಿದ್ರಲ್ವಾ, ಹೇಗೆ ಏನು ಎಂಥದ್ದು ಅಂತ ಬಿಟ್ಟು ಮಾತಾಡ್ತಿದ್ರಲ್ವಾ. ಹಾಗಿದ್ರೆ ಅದೆಲ್ಲ ತೋರಿಕೆಗೋಸ್ಕರ ಅಷ್ಟೇ, ಅವ್ರಿಗೆ ಬೇಕಾದಾಗ ಅಷ್ಟೇ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಈಗ ಬಾಬನ ಮನೆಗೆ ಬಂದಾಗ ಎಷ್ಟೋ ಜನ ಆತ್ಮಗಳು ಸಂಪರ್ಕದಲ್ಲಿ ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ, ಅಣ್ಣವ್ರೆ ನಿಮ್ಮಿಂದ ಹಾಗೆ ಸಿಕ್ತು, ಹಿಂಗ್ ಸಿಕ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಆ ಪ್ರಯೋಜನ ಆಯ್ತು, ಈ ಪ್ರಯೋಜನ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಸುದ್ದಿನೇ ಇಲ್ಲ, ಫೋನ್ ಇಲ್ಲ, ಗೌರವ ಇಲ್ಲ, ಪ್ರೀತಿ ಇಲ್ಲ. ಎದುರುಗಡೆ ನೋಡಿದ ತಕ್ಷಣದಲ್ಲಿ ಏನಾಗ್ತದೆ, ಜಲಸಿ ಸ್ಟಾರ್ಟ್ ಆಗ್ತದೆ, ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ತದೆ, ಏನೇನೋ ಆಗ್ಬಿಡ್ತಾವೆ. ಅವಾಗ ಗೊತ್ತಾಯ್ತು ಇದೆಲ್ಲ ಇವರ ಬಾಯಿಂದ ಬರುವಂತ ಮುತ್ತು ರತ್ನಗಳಿದಾವೆಲ್ಲ ಇದೆಲ್ಲ ಶೋನೆ ಹೊರತು ಇದು ಯಾವುದು ಒರಿಜಿನಾಲಿಟಿ ಅಲ್ಲ. ಆತ್ಮೀಯರೇ,
ಬಾಬಾ ಮುರಳಿಯಲ್ಲಿ ಕೆಲವೊಂದು ಶಬ್ದಗಳನ್ನು ಹೇಳಿದಾಗ ನಮ್ಗೆ ಅರ್ಥ ಆಗೋದಿಲ್ಲ ಅದು. ಓಕೆ, ನಮ್ಮ ಜೀವನದಲ್ಲಿ ಅದು ನಡೆದಾಗ ಎಸ್ ಬಾಬಾ ಹೇಳಿದ್ರು ಈ ವಿಷಯ ಅಂತ ಅವಾಗ ಅರ್ಥ ಆಗ್ತದೆ. ಅದಕ್ಕಾಗಿ ಅನುಭವದಷ್ಟು ದೊಡ್ಡ ಸಾಕ್ಷಿ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ಅದಕ್ಕೆ ನಾನು ಈಗ ಈ ಜೀವನದಲ್ಲಿ ಏನ್ ತಿಳ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಬಾಬಾ ಅಷ್ಟೇ. ನನ್ನ ಆ ಮನೆ ಏನಿದೆ ಅದೇ ಸ್ವಂತವಾದ ಮನೆ. ಅಲ್ಲಿ ನನಗೇನ್ ಸಿಗ್ತದೆ ಅದು ನಿಜವಾಗಿರೋದು ಹೊರತು ಇಲ್ಲಿ ಯಾರೇ ಇರ್ಲಿ, ಹೂಯವರಿಟ್ಟು ಯಾವುದೇ ಶರೀರಧಾರಿಗಳಿರ್ಲಿ, ಲೌಕಿಕದವರೇ ಇರ್ಲಿ, ಅಲೌಕಿಕ ಯಾರು ಬೇಕಾದ್ರೂ ನಾನು ಯಾರನ್ನೂ ನಂಬಲ್ಲ. ಯಾರು ಹೊಗಳಿದ್ರು ಕೂಡ ನಾನು ನಂಬೋದಿಲ್ಲ. ಅದು ನಾನು ಸ್ವೀಕಾರನೂ ಕೂಡ ಮಾಡೋದಿಲ್ಲ. ಅದೆಲ್ಲ ಸುಳ್ಳು. ಅದರ ಆಧಾರದ ಮೇಲೆ ನಾನು ನಡ್ಕೊಂಡೋದ್ರೆ ಒಂದೇ ನಾನು ಕೆಳಗಡೆಗೆ ಬೀಳ್ತೇನೆ, ಬಾವಿಯಲ್ಲಿ ಬೀಳ್ತೇನೆ, ನಾನು ಸೋಲ್ತೇನೆ ಹೇಳುವಂತ ನಂಬಿಕೆ ವಿಶ್ವಾಸ ನನಗೆ ಪಕ್ಕ ಬಂದ್ಬಿಟ್ಟಿದೆ. ಯಾರ ಮಾತನ್ನು ಕೂಡ ಕೇಳಬಾರ್ದು, ನಾನು ಸ್ವೀಕಾರ ಮಾಡಲ್ಲ. ಏನಿದ್ರು ಬಾಬಾ ಯಾರು ನಿಂದನೆನಾದ್ರೂ ಮಾಡ್ಲಿ, ಯಾರು ಹೊಗಳಿದ್ರು ಕೂಡ ನಾನು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ನನ್ನ ಮನೇಲಿ ಇರಬೇಕು. ಬಾಬನ ಸಪ್ತಗುಣಗಳನ್ನು ನಾನು ಏನ್ ಮಾಡ್ಬೇಕು, ನಾನು ಅನುಭವಿಸ್ಬೇಕು, ಬೇರೆಯವ್ರು ಕೊಡ್ಬೇಕು. ಬಾಬಾ ನನಗೆ ಏನ್ ಹೇಳ್ತಾರೋ ಅದು ಮಾತ್ರ ಸತ್ಯ. ಅದು ಮಾತ್ರ ನಾನು ಇರೋದೇ ಹೊರತು ಉಳಿದವರೆಲ್ಲ ಅವರ ಕೆಲಸಕ್ಕೆ ತಕ್ಕಾಗಿ, ಅವರ ಸ್ವಾರ್ಥಕ್ಕೆ ತಕ್ಕಾಗಿ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ. ನಿಮ್ಮನ್ನ ಪ್ರೀತಿನ ಮಾತಾಡಿಸಿದ ಮಾತ್ರಕ್ಕೆ ಅವರು ನಿಮ್ಗೆ ಪ್ರೀತಿ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಗ್ಯಾರಂಟಿ ಎಲ್ಲ ಆದ್ಮೇಲೆ ಬರೆದು ಕೊಡ್ತೇನೆ. ಬೇಕಾದ್ರೆ ಲೌಕಿಕದವರ ಇಲ್ಲಿ, ಅಲೌಕಿಕದವರ ಇಲ್ಲಿ, ಟೋಟಲ್ ಮನುಷ್ಯಾತ್ಮ. ನನ್ನ ಜೀವನದ ಅನುಭವ ನಾನು ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಬೇರೆಯವ್ರದ್ದು ನೀರು ಬೇಕಾದ್ರೂ ತೆಗೆದುಕೊಳ್ಳಿ, ಯಾರೇ ಇಲ್ಲಿ. ಈವನ್ ಶರೀರಕ್ಕೆ ಜನ್ಮ ಕೊಟ್ಟಂತ ತಂದೆ ತಾಯಿನೇ ಬೇಕಾದ್ರಿಲ್ಲಿ. ಇವನ್ ನನ್ನ ವೈಯಕ್ತಿಕವಾಗಿ ನಾನೇ ಹೇಳ್ತೀನಲ್ವಾ, ನನ್ನಲ್ಲೂ ಕೂಡ ಬೇಕಾದಷ್ಟು ಸ್ವಾರ್ಥಗಳಿದ್ದಾವೆ, ಇರುತ್ತೆ. ಅದು ನಿಸ್ವಾರ್ಥ ಮಾತ್ರ ಬಾಬ್ದಾದ ಮಾತ್ರ. ಅದಕ್ಕಾಗಿ ನಿಮ್ಮಲ್ಲಿ ನಿವೇದನೆ ಏನು ಅಂತಂದ್ರೆ, ಆದಷ್ಟು ಆ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಆ ಮನೆಯಲ್ಲಿ ಮಾನಸಿಕವಾಗಿ ಇರುವಂತ ಪ್ರಯತ್ನವನ್ನ ಮಾಡಿ, ಆವಾಗ ಸ್ವಂತ ಮನೆಗೂ ಬಾಡಿಗೆ ಮನೆಗೂ ವ್ಯತ್ಯಾಸ ಏನು, ನನ್ನ ಸ್ವಂತದವರಿಗೂ ಅಥವಾ ನಿಮ್ಮನ್ನ ಸ್ವಾರ್ಥ ರೂಪದಲ್ಲಿ ಉಪಯೋಗ ಮಾಡುವಂತ ಮನುಷ್ಯಾತ್ಮರಿಗೂ ಸಂಬಂಧದಲ್ಲಿ ಏನು ವ್ಯತ್ಯಾಸ ಅಂತ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಆತ್ಮೀಯರೇ. ಎಲ್ಲಿವರೆಗೆ ನಾವು ಸ್ವಂತ ಮನೇಲಿ ವಾಸ ಮಾಡೋದಿಲ್ವೋ, ನಿಜವಾದ ನಮ್ಮ ಸಂಬಂಧಿ ಅಂತಂದ್ರೆ ಒಬ್ಬ ಪರಮಾತ್ಮ ಬಿಟ್ಟು ಬೇರೆ ಯಾರು ಇಲ್ಲ ಆತ್ಮೀಯರೇ. ಇಲ್ಲಿಯವರೆಗೆ ನೀವು ಅವನ ಜೊತೆಗೆ ಇರೋದಿಲ್ವೋ, ಜೀವನವನ್ನ ಮಾಡೋದಿಲ್ವೋ, ಬೇರೆಯವರ ಜೊತೆಯ ವ್ಯತ್ಯಾಸ, ಜೀವನದ ಡಿಫರೆನ್ಸ್ ನಿಮ್ಗೆ ಎಂದು ಕೂಡ ಗೊತ್ತಾಗೋದಿಲ್ಲ. ಆದರೆ ಪರಮಾತ್ಮನ ಜೊತೆಲಿ ಇದ್ದಾಗ ಕೆಲವೊಂದ್ಸಲ ನಮಗೆ ಪಾಠ ಕಲಿಸ್ತಾನ, ಅವನು ಶಿಕ್ಷಣವನ್ನ ಕೊಡ್ತಾರೆ. ಆದ್ರೆ ಮಾಯೆ ಏನ್ ಮಾಡ್ತಾರೆ, ಲೌಕಿಕ ಸಂಬಂಧಿಗಳ ಮೂಲಕ ಗಿಫ್ಟ್ಗಳನ್ನು ಕೊಡುವಂಥದ್ದು, ಮಧುರವಾಗಿ ಮಾತಾಡಿಸುವಂತ ತುಂಬಾ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದನ್ನು ಕೇಳಿದಾಗ ಮುಂದೆ ಒಂದಿನ ಮೋಸ ಹೋಗ್ತೀವಿ. ಮೋಸ ಹೋದಾಗ ನಾವ್ ಎಲ್ಲಿ ತಪ್ಪಿದೀವಿ ಅಂತ ಆವಾಗ ಗೊತ್ತಾಗತ್ತೆ. ಆವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಜೀವನದ ಪ್ರಾಪರ್ಟಿನೇ ಯಾವುದು, ಪವಿತ್ರತೆ. ಅಂದ್ರೆ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಯಾವುದು ನಿನ್ನದಲ್ಲ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಬ್ರಾಹ್ಮಣರು ಎಲ್ಲಿರ್ತಾರೆ? ಲೌಕಿಕದ ಬ್ರಾಹ್ಮಣರು ಎಲ್ಲಿರ್ತಾರೆ? ಅವ್ರ ಮನೆಯಲ್ಲಿ. ಪೂಜೆ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ತಾರೆ? ದೇವಸ್ಥಾನ. ದೇವಸ್ಥಾನ ಅವ್ರದ ಅಲ್ಲ. ಮೂರ್ತಿ ಅವ್ರದ ಅಲ್ಲ. ಅಲ್ಲ. ಅಲ್ಲಿ ಇರುವಂತ ಸಾಧನಗಳನ್ನ ಅವರೇನು ಉಪಯೋಗ ಮಾಡ್ತಾರಲ್ವಾ, ಪಾತ್ರೆಗಳಿರ್ಬೋದು, ಅದು ಅವ್ರದ ಅಲ್ಲ. ಬಂದಿರುವಂತ ಭಕ್ತರು ಅವರ ಸಂಬಂಧಿಗಳ ಅಲ್ಲ. ಅಲ್ಲ ತಾನೆ. ಅವರಲ್ಲಿ ಏನ್ ಕರ್ಮವನ್ನ ಮಾಡ್ತಾರೆ, ಆ ಕರ್ಮದ ಫಲ ಸಿಗ್ತದೆ ಬಿಟ್ರೆ ಅದ್ಯಾವುದು ಅವ್ರದ್ದು ಅಲ್ಲ. ಕೆಲವೊಂದ್ಸಲ ಯಾರ್ದೋ ಮನೆಗಳಿಗೆ ಪೂಜೆಗೆ ಹೋಗ್ತಾರ ಅವ್ರು, ಆ ಮನೆಯವ್ರದ ಅಲ್ಲ. ಆ ಮನೇಲಿರೋ ಅವರ ಸಂಬಂಧಿಗಳ ಇಲ್ಲ. ಅಲ್ವಲ್ಲ. ಅವರು ಹೋದ್ರು, ಅಷ್ಟು ಕೆಲಸವನ್ನ ಮಾಡಿದ್ರು, ಪೂಜೆ ಮಾಡಿದ್ರು, ವಾಪಸ್ ಮನೆ. ಹಾಗೆ ಇಲ್ಲೂ ಕೂಡ ನೀವು ಈ ಪ್ರಪಂಚಕ್ಕೆ ಬರಬೇಕು, ಈಶ್ವರ ಕಾರ್ಯವನ್ನ ಮಾಡಬೇಕು, ಮತ್ತು ಈಶ್ವರನ ಶಕ್ತಿನೆಲ್ಲ ಕೊಡಬೇಕು, ಮತ್ತು ವಾಪಸ್ ನಿಮ್ಮ ಮನೆಗೆ ಹೋಗ್ಬೇಕು. ನೀವು ಎಷ್ಟು ಈಗ ಬೇರೆಯವ್ರ ಮನೆಗೆ ಬ್ರಾಹ್ಮಣ ಯಾವಾಗ ಹೋಗ್ತಾನೆ ಹೇಳಿ ನೋಡೋಣ? ಪೂಜೆಗೆ ಮಾತ್ರ. ಪೂಜೆ ಮುಗಿದ ಮೇಲೆ ಏನ್ ಮಾಡ್ತಾರ ಅವನು? ತಕ್ಷಣ ಮನೆ ವಾಪಸ್ ಬರ್ತಾನೆ. ಪೂಜೆ ಮುಗಿದ್ಮೇಲೆ 4 ದಿನ ಇರ್ತಾರ ಆ ಮನೆಯಲ್ಲಿ? ಅದಕ್ಕಾಗಿ ಆ ಬ್ರಾಹ್ಮಣರನ್ನ ಅಲ್ಲೇ ಕರೆಯೋದು ಪೂಜೆಗೋಸ್ಕರ ಮಾತ್ರ. ಅದು ಮುಗಿದ ತಕ್ಷಣ ಅವ್ರು ಎಲ್ಲಿಗೆ ಬರ್ತಾನೆ? ಮನೆಗೆ. ಹಾಗೆ ಇಲ್ಲೂ ಕೂಡ ಯಾವುದೇ ಮನುಷ್ಯಾತ್ಮರ ಜೊತೆಗೆ ಅವ್ರು ಎಷ್ಟೇ ಕ್ಲೋಸ್ ಆಗಿರ್ಲಿ, ಏನೇ ಸಂಬಂಧಿಗಳಾಗ್ಲಿ, ಏನೇ ಆದ್ರೂ ಕೂಡ ಎಷ್ಟೇ ಬೇಕೋ ಅಷ್ಟಕ್ಕೆ ಮಾತ್ರ ನಾವಲ್ಲಿ ಹೋದ್ವಿ, ಈಶ್ವರ್ಯ ಕಾರ್ಯವನ್ನ ಮಾಡಿದ್ವಿ, ಮತ್ತು ವಾಪಸ್ ನಮ್ಮ ಮನೆಗೆ
ನಮ್ಮ ಸ್ವಂತ ಮನೆಗೆ ನಮ್ಮ ತಂದೆ ತಾಯಿಗಳ ಹತ್ರ ಯಾರು ಇರ್ತಾರೋ ಅವರು ನಿಜವಾದಂತ ಬ್ರಾಹ್ಮಣರು. ನಿಮ್ಮನ್ನು ಯಾರು ಕಳ್ಸಿರೋದಲ್ಲಿಗೆ? ಶಿವ ಬಾಬಾ. ಅಷ್ಟು ಕೆಲಸ ಮುಗ್ದ ಏನ್ ಮಾಡ್ಬಿಡ್ಬೇಕು? ವಾಪಸ್ ಜಾಗ ಖಾಲಿ ಮಾಡ್ಬೇಕೆ ಹೊರತು ಅವರು ವೈಯಕ್ತಿಕ ವಿಷಯಗಳನ್ನ ನಾವೆಲ್ಲೂ ಅಲ್ಲಿ ಚರ್ಚೆಯನ್ನ ಮಾಡಬಾರದು. ಇನ್ನು ನಾನು ಸೇವಾ ಕೇಂದ್ರದಲ್ಲೂ ಕೂಡ ನೋಡ್ತೇನೆ, ಅಲ್ಲಿ ಸೇವೆ ಆದ ತಕ್ಷಣದಲ್ಲಿ ಎಷ್ಟು ಜಾಗ ಖಾಲಿ ಮಾಡ್ತೇವೆ ಅಷ್ಟು ಸೇಫ್ ಆಗಿರ್ತೀವಿ. ಇಲ್ಲ ಅಂದ್ರೆ ಆ ಸುದ್ದಿ ಈ ಸುದ್ದಿ, ಆ ಸೇವಾ ಕೇಂದ್ರ ಈ ಸೇವಾ ಕೇಂದ್ರ, ಸ್ಟೂಡೆಂಟ್ಸ್ ಹಿಂಗಿಲ್ಲ, ಟೀಚರ್ಸ್ ಇದೆಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ. ಸೇವೆಗೆ ಹೋಗ್ಬೇಕು, ಬ್ಯೂಸಿ ಆಗಿರ್ಬೇಕು, ಅಷ್ಟು ಸಮಯದಲ್ಲಿ ಏನು ಜ್ಞಾನ ಯೋಗ ಮಾಡಬೇಕು, ಎಲ್ಲರಿಗಿಂತ ಮೊದಲೇ ಟಕ್ ಅಂದ್ರೆ ಜಾಗ ಖಾಲಿ ಮಾಡ್ಬಿಡ್ಬೇಕು. ಆಯ್ತಾ, ಟಕ್ ಟೈಮ್ ಲೇಟ್ ಆಗ್ಬಿಡ್ತದೆ. ನಾನು ಏನು ಅನುಭವ ಮಾಡಿದ್ದೇನೆ ಗೊತ್ತಾ? ಬಸ್ ಸಿಗ್ಬೇಕಾದ್ರೆ 2 ಅವರ್ ಲೇಟ್ ಇರಲಿ, ಬಸ್ ಸ್ಟ್ಯಾಂಡಲ್ಲಿ 2 ಗಂಟೆ ವೇಟ್ ಮಾಡಿ, ನಿಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಅಲ್ಲಿ ಕೂತ್ಕೊಂಡ ತಕ್ಷಣ ಊರು ಸುದ್ದಿಗಳೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವೆ. ಓಕೆನಾ? ನನ್ನ ಅನುಭವ ಆಯ್ತು. ಓಕೆ, ಇಲ್ಲ ಲಾಸ್ಟ್ ಮೂಮೆಂಟ್ಸ್ ವರೆಗೂ ಎಷ್ಟ ಆಗತ್ತೆ, ಈಶ್ವರ ಸೇವೆ ಇದೆಯಾ, ಈಶ್ವರ ಸೇವೆದಲ್ಲಿ ಇಟ್ಕೊಳ್ಳಿ. ಶಾರೀರಿಕವಾಗೂ ದೂರ ಇರಿ, ಮಾನಸಿಕವಾಗೂ ಕೂಡ ದೂರ ಇರಿ. ಯಾರ ಹತ್ರ ಮಾತಾಡೋದಿದ್ರು ಕೂಡ ಎಷ್ಟು ಈಶ್ವರ ಸೇವೆಗೆ ಸಂಬಂಧಪಟ್ಟಿದೆ ಅಷ್ಟು ಮಾತ್ರ ಮಾತಾಡಿ, ಮತ್ತೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಬೇಡಿ. ಹೀಗೆ ನಾವು ಬಾಬಾ ಹೇಳ್ತಾರೆ ಪವಿತ್ರತೆನೇ ಬ್ರಾಹ್ಮಣ ಜೀವನದ ಪ್ರಾಪರ್ಟಿ. ಅಂದ್ರೆ ಮಾನಸಿಕವಾಗಿ ಯಾರೂ ಕೂಡ ನನ್ನವರು ಅಂತ ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದೇ ಆದ್ರೆ ಆ ಗಲೀಜನ್ನ ನಿಮ್ಮ ಮನ ಬುದ್ಧಿಯಲ್ಲಿ ಹೊತ್ಕೊಂಡು ತಿರುಗ್ತಾ ಇದ್ದೀರಿ ಅಂತ ಅರ್ಥ. ಊರಿನಲ್ಲಿರುವಂತ ಎಲ್ಲ ಕೆಸರನ್ನ ಕೊಳಕನ್ನ ತಲೆ ಮೇಲೆ ಬುಟ್ಟಿ ಇಟ್ಕೊಂಡ್ಬಿಟ್ಟು ತಿರುಗ್ತಾ ಇದ್ದೀರಾ. ಅದಕ್ಕೆ ಅಪವಿತ್ರತೆ ಅಂತ ಹೇಳಲಾಗ್ತದೆ. ನಿಮ್ಗೆ ಹೇಳಿದ್ದು ಪೂಜೆ ಮಾಡ್ಕೊಂಡು ಬರ್ಲಿಕ್ಕೆ ಅಷ್ಟೇ ಬಿಟ್ರೆ ಅವ್ರ ಮನೇಲಿ ಯಾರು ಏನು ಮಾಡ್ತಾರೆ, ಎಷ್ಟು ಎಜುಕೇಶನ್ ಮಾಡಿದ್ರೆ, ಎಷ್ಟು ಜನರಿಗೆ ಡೈವರ್ಸ್ ಆಗಿದೆ, ಎಷ್ಟು ಜನರಿಗೆ ಮಕ್ಕಳಾಗ್ಲಿಲ್ಲ, ಯಾರು ಓದ್ತಾ ಇದ್ದಾರೆ ಬಿಡ್ತಾರೆ, ಅದು ನಿಮ್ ಕೆಲಸ ಅಲ್ಲ. ಅಲ್ಲ. ಅದಕ್ಕಾಗಿ ಬಾಬನ ಮಗು ಆದ ಮೇಲೆ ಯಥಾರ್ಥವಾಗಿ ಬ್ರಾಹ್ಮಣರಾಗಿ ನೀವು ಕಾರ್ಯವನ್ನ ಮಾಡ್ತಾ ಇದ್ದೀರೋ ಅಥವಾ 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 ಗಲೀಜೆಲ್ಲ ಎತ್ಕೊಂಡು ತಿರುಗ್ತಾ ಇದ್ದೀರಾ ಅಂತ. ಶೂದ್ರರಾಗ್ಬಿಟ್ಟು ಕೆಲಸ ಮಾಡ್ತಿದ್ರು ಚೆಕ್ ಮಾಡಿ. ಒಂದು ಬ್ರಾಹ್ಮಣ, ಇನ್ನೊಂದು ಶೂದ್ರ ಅಲ್ವಾ? ಬ್ರಾಹ್ಮಣ ಯಾರು, ಶೂದ್ರ ಯಾರು? ಶರೀರದ ಸಂಬಂಧ, ವ್ಯವಹಾರ ಇದಿಲ್ಲ. ನಾನು ನನ್ನದು ಅಂತ ಕರ್ಮವನ್ನ ಮಾಡ್ಲಿಕ್ಕೆ ಹೋದ್ರೆ ನೀವು ಶೂದ್ರ ಅಲ್ವಾ? ಈಶ್ವರೇ ಕಾರ್ಯ, ಪವಿತ್ರತೆ, ನಿಸ್ವಾರ್ಥ ಭಾವದಲ್ಲಿ ಕರ್ಮವನ್ನ ಮಾಡಿದ್ರೆ ನೀವ್ಯಾರು? ಬ್ರಾಹ್ಮಣ. ತರಕಾರಿ ಹಣ್ಣು ತಿಂದ್ರೆ ನೀವ್ಯಾರು? ಕುರಿ, ಕೋಳಿ, ನಾಯಿ, ಹಂದಿ ತಿಂದ್ರೆ ನೀವ್ಯಾರು? ಅದಕ್ಕಾಗಿ ಮನಸ್ಸಿನಲ್ಲಿ ಚೆಕ್ ಮಾಡ್ಕೊಳ್ಳಿ, ನಾವೇನು ಮಾಡಿ ನಮ್ಗೆ ದೇಹದಾರಿಗಳ ಪ್ರಿಯರಾಗ್ತಾರೋ ಅಥವಾ ಅದೇ ಎದೆಗಳಿಗಿರುವಂತ ಆತ್ಮನ ಒಳಗಳಿಗಿರುವಂತ ದಿವ್ಯ ಗುಣಗಳು, ವಿಶೇಷತೆಗಳು ನಮ್ಗೆ ಇಷ್ಟವಾಗ್ತಾವ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಾನು ಜೊತೆಲಿರುವಂತ ಆತ್ಮರನ್ನ ಆತ್ಮ ಅಂತ ನೋಡ್ತಾ ಇದ್ದೀನೋ ಅಥವಾ ನನ್ನ ಪತಿ, ನನ್ನ ಮಕ್ಕಳು, ನನ್ನ ಅತ್ತೆ, ನನ್ನ ಸೊಸೆ, ಆ ದೇಹದ ಒಂದು ಕೊಳಕನ್ನ, ಚರ್ಮವನ್ನ, ಭೂತವನ್ನ, ವಿಕಾರವನ್ನ ನಾನು ನೋಡ್ತಾ ಇದ್ದೀನೋ ಅಂತ ನೀವೇನೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಅದಕ್ಕಾಗಿ ಹೇಳ್ತಾರೆ ನನ್ನ ಮಕ್ಕಳಲ್ಲಿರುವಂತ ಈ ಒಂದು ಕೊಳಕನ್ನ ತೆಗೆದು ಹಾಕ್ಬೇಕಾಗ್ತದೆ, ಮಕ್ಕಳನ್ನ ಕ್ಲೀನ್ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಾನು ಹೊಸ ಜನ್ಮವನ್ನ ಪಡ್ಕೊಳ್ಬೇಕಾಗ್ತದೆ. ಪವಿತ್ರತೆ ಅಂದ್ರೆ ಬರೀ ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ಏನಾಗ್ಬೇಕಂತೆ? ಬ್ರಹ್ಮಚಾರಿ. ಬ್ರಹ್ಮಬಾಬಾ ಅವ್ರು ಹೇಗಿದ್ರು ಆ ರೀತಿ ನಾವು ಇರ್ಬೇಕಾಗ್ತದೆ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮಣದಲ್ಲಿ ಎಂದೂ ಕೂಡ ವಿಕಾರ, ಸ್ವಾರ್ಥ ಬರೋದಿಲ್ವಾ? ನಾನು ನನ್ನದು ಹೇಳುವಂತ ಭಾವ ಬರೋದಿಲ್ವಾ? ಸದಾ ಬೇರೆಯವರಿಗೋಸ್ಕರನೇ ಇರ್ತೀನ ಅಂತ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಸಾಧನೆ ಮಾಡ್ತಾ ಇರ್ತಾರಂತೆ, ಮಧ್ಯೆ ಸ್ವಲ್ಪ ನೋಡೋಣ ಅಂತ ಕಿಟಕಿ ಬಾಗ್ಲು, ಮನೆ ಬಾಗ್ಲು ಏನ್ ಮಾಡ್ತಾರಂತೆ? ಯಾರಿಗೋಸ್ಕರ? ನನ್ನ ಮಗಳು, ನನ್ನ ಮಗ, ನನ್ನ ಸೊಸೆ, ನನ್ನ ಮನೆ, ನನ್ನ ಶರೀರ, ಸ್ವಲ್ಪ ತಿನ್ಬೇಡನಪ್ಪ, ಯಾರು ನೋಡ್ತಿದ್ದಾರೆ? ನಾಲ್ಗಿಗೆ ಸ್ವಲ್ಪ ಅವಕಾಶ ಕೊಟ್ಬಿಡ್ತಾರೆ, ಕಿವಿಗೆ ಸ್ವಲ್ಪ ಅವಕಾಶ ಕೊಟ್ಬಿಡ್ತಾರೆ, ಕಣ್ಣಿಗೆ ಸ್ವಲ್ಪ ಅವಕಾಶ ಕೊಟ್ಬಿಡ್ತಾರೆ ಅಲ್ವಾ? ಓಕೆ, ಬರ್ದೆ ತುಂಬಾ ಒಳ್ಳೇದು ಮಕ್ಕಳೇ. ಸ್ವಲ್ಪ ಆವಾಗ ಕಿಟಕಿ ಓಪನ್ ಮಾಡಿಬಿಟ್ಟು ಮನೇಲಿ ಇಲ್ಲಿ ಬರ್ಲಿಕ್ಕೆ, ಜಿರ್ಲೆ ಬರ್ಲಿಕ್ಕೆ, ಇರುವೆ ಬರ್ಲಿಕ್ಕೆ, ಹಾವು ಬರ್ಲಿಕ್ಕೆ, ಹೆಗಣ ಬರ್ಲಿಕ್ಕೆ ಎಲ್ಲ ಅವಕಾಶ ಕೊಡಿ.
ಅಲ್ವಾ? ಯಾಕಂದ್ರೆ ನೀವು ಒಬ್ರೇ ಅಲ್ವಾ ಮನೇಲಿರೋದು. ಅವ್ರ ಜೊತೆಗೆ ಎಲ್ಲ ಇದ್ರೆ ಏನಾಗ್ತದೆ ನಿಮ್ಗೆ? ದೊಡ್ಡ ಪರಿವಾರ ಇರ್ತದೆ, ನೀವು ಆರಾಮಾಗಿರ್ಬೋದಲ್ವಾ? ಇರ್ಬೋದು ತಾನೆ, ಆಟ ಆಡ್ಕೊಂಡು ಇರ್ಬೋದಲ್ವಾ? ಒಬ್ಬರು ಇದ್ರೆ ಬೇಜಾರಾಗ್ಬಿಡ್ತದೆ ಅಲ್ವಾ? ಅವಾಗ ಅವಾಗ ಅವ್ರನ್ನೆಲ್ಲ ಒಳಗಡೆ ಕರೆಸಿ, ಹಾ, ಯಾರನ್ನ, ಇಲಿಯನ್ನ, ಹೆಗ್ಗಣವನ್ನ ಎಲ್ಲನ್ನ ಒಳಗಡೆ ಕರೆಸಿ ಆಟ ಆದ್ಮೇಲೆ ಆಮೇಲೆ ಹೊರಗಡೆ ಹೋಗು ಅಂತೇಳಿ ಹೋಗ್ತಾರ ಅವರು? ಹೋಗಲ್ಲ. ಏನ್ ಮಾಡ್ತಾರೆ? ತೊಂದ್ರೆ ಕೊಡ್ತಿರ್ತಾರೆ ಮನೆಗೆ. ಅವ್ರದೇ ಸಂಸಾರ ಮಾಡ್ಕೊಂಡ್ಬಿಡ್ತಾರ. ನಿಮಗೆ ಮನೆ ಇಲ್ಲ, ಅವ್ರದೇ ಒಂದು ದೊಡ್ಡ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳು ಮೊಮ್ಮಕ್ಕಳು ಉಟ್ಕೊಂಡ್ಬಿಟ್ಟು ಎಲ್ಲಂದಲ್ಲ ಅವ್ರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಹೌದು ತಾನೆ? ಹೌದು. ನಮ್ಗೆ ಗೊತ್ತೇ ಆಗೋದಿಲ್ಲ ನಾವೆಲ್ಲಿ ಡೋರ್ ಓಪನ್ ಮಾಡ್ತೀವಿ, ಎಲ್ಲಿಂದ ಒಳಗಡೆ ಬಂತು ಅಂತ. ಹೌದಾನೆ? ಅದಕ್ಕಾಗಿ ನಾವು ಇಲ್ಲಿ ಮಾಡುವಂತ ಸಣ್ಣದಾದಂತ ಒಂದು ಕಡಿಮೆತನದಿಂದ ಪೂರ್ತಿ ನನ್ನ ಜೀವನ ಏನಾಗ್ತದೆ, ಹಾಳಾಗ್ತದೆ. ಆಮೇಲೆ ಅಣ್ಣವರೇ ಮನೆ ಪೂರ್ತಿ ಇಲಿಗಳ ಕಾಟ ಆಗ್ತದೆ, ಯಾರೇನ್ ಮಾಡ್ಲಿಕ್ಕೆ ಆಗುತ್ತೆ? ಒಳಗಡೆ ಕರ್ಸ್ಕೊಂಡಿದ್ಯಾರು? ನಾನೇ ನಾನು ಯಾರು ಓಡಿಸ್ಬೇಕು? ನಾನೇ ಓಡಿಸಿ. ಅದು ಒಳಗಡೆ ಕರ್ಸೋದನ್ನೇ ಇಲ್ಲ ಅಂತಂದ್ರೆ ಓಡಿಸುವಂತ ಪ್ರಶ್ನೆನೇ ಇರೋದಿಲ್ವಲ್ಲ. ಹೌದು. ಸಾಯಂಕಾಲದ ಸಮಯದಲ್ಲಿ ಮನೆ ಬಾಗಿಲು ಓಪನ್ ಇಟ್ಟಿರ್ತಾನೆ, ಸೊಳ್ಳೆ ಒಳಗಡೆ ಬರ್ತದೆ. ಅವಾಗ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಬರೋದಿಲ್ಲ. ಬರೋದಿಲ್ಲ, ಅವಾಗ ಓಡಿಸುವಂತ ಅವಶ್ಯಕತೆ ಇಲ್ವಲ್ಲ. ಅದಕ್ಕಾಗಿ ನಮ್ಮ ಒಂದು ಬಲಹೀನತೆಯಿಂದ, ನಮ್ಮ ಕಡಿಮೆತನದಿಂದ ವಿಕಾರವನ್ನು ನಾವೇನ್ ಮಾಡ್ತೀವಿ ಆತ್ಮೀಯರೇ? ಮನೆಗೆ ಬರ್ಲಿಕ್ಕೆ ಅವಕಾಶವನ್ನ ನಾವು ಕೊಟ್ಟಾಗ ಅವ್ರನ್ನ ಹೊರಗಡೆ ಕಳಿಸ್ಲಿಕ್ಕೂ ಕೂಡ ನಾವು ತುಂಬಾ ಪರಿಶ್ರಮವನ್ನ ಪಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಡೋರ್ ಓಪನ್ ಮಾಡಿದೀರಾ ಅಂತ ಏನ್ ಮಾಡ್ಕೊಳ್ಳಿ? ಇವತ್ತು ಸ್ವಲ್ಪ ಬೇಗ ಕ್ಲಾಸ್ ಎಲ್ಲ ಮುಗಿದು ಬಿಟ್ಟಿದೆಯಲ್ಲ, ಸ್ವಲ್ಪ ಯೂಟ್ಯೂಬ್ ನೋಡೋಣ ಅಂತ 10 ನಿಮಿಷಕ್ಕಂದು ಓಪನ್ ಮಾಡಿದ್ರೆ ಅದು 1 ಗಂಟೆ ಹೆಂಗಾಯ್ತು ಅಂತ ಏನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಆಗೋದಿಲ್ಲ ಅಲ್ವಾ? ಅನುಭವ ಇದೆ. ಆಮೇಲೆ ಏನಾಗತ್ತದ, 1 ಗಂಟೆ ಅಂತ ಹೇಳೋದು 10 ಗಂಟೆ ಶುರು ಮಾಡಿದ್ದು 1 ಗಂಟೆಗೆ ಆದಾಗ ಬೆಳಿಗ್ಗೆ ಅಮೃತ ವೇಳೆಗೆ ಓಂ ಶಾಂತಿ ಟಾಟಾ ಬಾಯ್ ಬಾಯ್ ಅಲ್ವಾ? ಹಿಂಗೆ ಆಗ್ಬಿಡ್ತದೆ, ಗೊತ್ತೇ ಆಗೋದು ನಾವೆಲ್ಲಿ ಮೋಸ ಹೋದ್ವಿ ಅಂತ. ಅದಕ್ಕೆ ಹೇಳ್ತಾನೆ ನೋಡಿ, ರಾತ್ರಿ ಮಲ್ಕೊಂಡಾಗ ಈ ಇಲಿ ಎಲ್ಲಿ ಕಚ್ಚುತ್ತಲ್ಲ ಮೊದಲು ಫೂ ಫೂ ಮಾಡುತ್ತಂತ, ಅದು ಕಚ್ಚಿದೆ ಗೊತ್ತಾಗೋದಿಲ್ಲ ಮತ್ತೆ ಅಲ್ವಾ? ಎಲ್ಲ ಕಚ್ಕೊಂಡು ಹೋಗ್ಬಿಡ್ತದದು. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ತದೆ, ಬಾಬಾ ಹೇಳ್ತಾರೆ, ತಪ್ಪು ಮಾಡ್ತಾ ಇದ್ದೀರಿ ಮಕ್ಳೇ. ನಾನು ಬಂದು 87 ವರ್ಷ ಆಯ್ತು. ಮೊದಲನೇ ವರದಾನ ನಾನು ನಿಮ್ಗೆ ಕೊಟ್ಟಿದ್ದೆ ಯಾವುದು? ಪವಿತ್ರ ಭವ ಯೋಗಿ ಭವ. ಎಲ್ಲಿವರೆಗೆ ನೀವು ಪವಿತ್ರ ಆಗೋದಿಲ್ವೋ ಅಲ್ಲಿವರೆಗೆ ಯೋಗಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಪವಿತ್ರ ಭವ ಅಂತಂದ್ರೆ ಏನು? ಪವಿತ್ರ ಭವ ಅಂತಂದ್ರೆ ಏನು? ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಿ? ಚಪ್ಪಲಿ ಹಾಕೊಂಡು ಹೋಗ್ತೀವಿ, ಇಲ್ಲ ಸ್ನಾನ ಮಾಡದೆ ಹೋಗ್ತೀವಿ, ಸ್ನಾನ ಮಾಡ್ಕೊಂಡು ಗಲೀಜ್ ಬಟ್ಟೆ ಹಾಕೊಂಡು ಹೋಗ್ತೀವಿ, ಇಲ್ಲ ಇಲ್ಲ, ಗುಟ್ಕ ಹಾಕೊಂಡು ಹೋಗ್ತೀವಿ, ಇಲ್ಲ ಮತ್ತೆ ಸ್ವಚ್ಛತೆಯಿಂದ ಹೋಗ್ತೀವಿ. ಚಪ್ಪಲಿ ಹಾಕೊಂಡು ಹೋದ್ರು ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತೀವಿ. ಕೈ ಕಾಲು ತೊಳ್ಕೊಂಡು ಹೋಗ್ತೀವಿ ತಾನೆ? ಹೌದು. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ 87 ವರ್ಷ ಆದ್ರೂ ಇನ್ನೂ ಕೂಡ ಸರಿಯಾಗಿ ನೀವು ಯೋಗಿಗಳು ಆಗಿಲ್ಲ ಅಂತ ಒಳ್ಳೆ ಸರ್ಟಿಫಿಕೇಟ್ ಅನ್ನ ಬಾಬಾ ನಮ್ಗೆ ಕೊಟ್ಟಿದ್ದಾರೆ. ನಾನು ಮೊದಲೇ ದಿನ ಹೇಳಿದ್ದು ಅದನ್ನೇ, ಇವತ್ತು ಹೇಳ್ತಾ ಇರೋದು ಅದನ್ನೇ. 87 ವರ್ಷ ಆದ್ರೂ ಕೂಡ ಏನಾಗಿಲ್ಲ ನೀವು ಪಕ್ಕಾ ಯೋಗಿಗಳಾಗಿಲ್ಲ. ಕಾರಣ ಏನು ಅಂದ್ರೆ ಪವಿತ್ರ ಆಗಿಲ್ಲ. ಪವಿತ್ರ ಆಗಿಲ್ಲ ಅಂತಂದ್ರೆ ಬಾಬನ ಹತ್ರ ಹೋದಾಗ ಎಲ್ಲ ತಗೊಂಡ್ ಹೋಗ್ತಿದ್ದೀರಾ, ಯಾವ್ದನ್ನ? ಓಕೆ. ಬಾಬಾ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ಮದುವೆ ಮನೆಗೆ ಹೋಗಿಡಿದಿರಿ. ಎಲ್ಲಿ ಹೋಗಿದ್ದೀರಿ? ಮದುವೆ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸರಿನಾ, ಮನೆಯಲ್ಲಿರುವಂತ ಗಲೀಜು ಪಾತ್ರೆಗಳನ್ನ, ಪೊರಕೆಯನ್ನ, ಸರಿನಾ, ಹಳೆ ಬಟ್ಟೆಯನ್ನ, ಕೆಸರನ್ನ, ಎಲ್ಲ ತಗೊಂಡೋಗಿ. ಎಲ್ಲಿಗೆ? ಮದುವೆ ಮನೆಗೆ. ಮದುವೆ ಮನೆಗೆ ಎಲ್ಲ ತಗೊಂಡೋಗ್ಬೇಕು. ತಗೊಂಡ್ಬಿಟ್ಟು ಮದುವೆ ಮನೆ ಒಳಗಡೆ ಎಂಟ್ರಿ ಆಗಿ ಹೆಂಗಿರ್ತದೆ ಅಲ್ಲಿ ವಾತಾವರಣ? ಜನ ನೋಡಿದವ್ರೆಲ್ಲ ನಿಮ್ಮ ನೋಡ್ಬಿಟ್ಟು ಜೋರಾಗಿ ಚಪ್ಪಾಳೆ ಹೊಡಿತಾರೆ, ಬೈತಾರೆ. ಎಲ್ಲ ತಗೊಂಡ್ಬಿಟ್ಟು ನೀವು ಅಲ್ಲಿರ್ಬೇಕು. ಅಲ್ಲಿದ್ದು ಬಿಟ್ಟು ಮದುವೆ ಅಟೆಂಡ್ ಮಾಡ್ಕೊಂಡು ಮನೆಗೆ ಬರ್ಬೇಕು. ಹೆಂಗಿರ್ತದೆ ಅಲ್ಲಿ ವಾತಾವರಣ, ವಾಯುಮಂಡಲ, ಕರ್ಮ ಮತ್ತು ಕರ್ಮದ ಫಲ? ಜನ ನಿಮ್ಮನ್ನ ನೋಡ್ಬಿಟ್ಟು ಹೊಗಳ್ತಾರೋ ತೆಗಳ್ತಾರೋ? ಹಾಗೆ ಮದುವೆ ಮನೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸ್ವಚ್ಛತೆಯಿಂದ ಹೋಗ್ಬೇಕು. ನೀವು ಒಬ್ಬರೇ ಹೋಗ್ಬೇಕು ಅಲ್ವಾ? ಬೇರೆಯವ್ರನ್ನ ಕರ್ಕೊಂಡೋದ್ರೆ ಅವ್ರ ಕಡೆ ಗಮನ ಇರ್ತದೆ ತಾನೆ? ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಮಾತ್ರ ತಗೊಂಡು ಹೋಗ್ಬೇಕಲ್ವಾ?
ಆವಾಗ ಆ ಕರ್ಮನೂ ಸರಿ ಆಗತ್ತೆ, ಕರ್ಮದ ಫಲನೂ ಸರಿ ಬರ್ತದೆ. ಸಿಗುತ್ತೆ. ಹಾಗಿದ್ರೆ ಬಾಬನ ಹತ್ರ ಹೋಗ್ಬೇಕಾದ್ರೆ ಏನ್ ತಗೊಂಡೋಗ್ಬೇಕು? ಪವಿತ್ರ ಮನಸ್ಸು ಬುದ್ಧಿ ಹಾ ಮನಸ್ಸು ಏನು ತಗೊಂಡೋಗ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಕೇವಲ ಸಾಧನವನ್ನು ಅಲ್ಲೇ ಬೈದು ಇಡಿ ಸಾಕು. ಓಕೆ, ಆಪರೇಷನ್ ಥಿಯೇಟ್ರಿಗೆ ಡಾಕ್ಟ್ರು ಏನ್ ತಗೊಂಡೋಗ್ತಾರೆ? ಅವ್ರಿಗೆ ಬೇಕಾಗಿದ್ದು ಮಾತ್ರ ಆ ಶರೀರ ತಗೊಂಡು ಹೌದಾ? ಮಂಗಲಸೂತ್ರ ಹೆಣ್ಮಕ್ಳದು, ಆ ತೆಗೆದಿಡ್ತಾರೆ. ಬಳೆ ಬಳೆ ಯಾವ್ದು ತಗೊಳ ಫೇರ್ ಅಂಡ್ ಲವ್ಲಿ, ಎಲ್ಲ ಎತ್ತಿಡು, ಕಿವಿದು ಮೂಗಿಂದು ಎಲ್ಲ ಏನೂ ಇಲ್ಲ. ಅಲ್ಲೇನಿರುತ್ತೆ? ಬರೀ ಸಾಧನ ಅಷ್ಟೇ. ಯಾವ ಸಾಧನ? ಯಾವುದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಆ ಶರೀರ ಹೇಳುವಂತ ಸಾಧನ ಬಿಟ್ರೆ ಅದರ ಮೈ ಮೇಲೆ ಈ ಪ್ರಪಂಚದ ಯಾವ್ಯಾವ ವಸ್ತುವನ್ನು ಹಾಡೆ ಮಾಡ್ಕೊಂಡಿದಿರೋ ಅದು ಎಲ್ಲವನ್ನ ಏನ್ ಮಾಡ್ತಾರೆ? ಹೊರಗಡೆಗೆ ಇಟ್ಬಿಟ್ಟು ಆಪರೇಷನ್ ಥಿಯೇಟರ್ ಒಳಗಡೆಗೆ ಕರ್ಕೊಂಡು ಹೋಗ್ತಾರಲ್ವ. ಹಾಗೆ ಬಾಬನ ಹತ್ರ ಹೋಗ್ಬೇಕಾದ್ರೂ ಕೂಡ ಈ ಸ್ಥೂಲ ಪ್ರಪಂಚದ ಯಾವುದೇ ವ್ಯಕ್ತಿ, ವಸ್ತು, ವಿಷಯ, ಸಂಸ್ಕಾರ, ದುಃಖ, ಸುಖ ಯಾವುದನ್ನು ಕೂಡ ನೀವು ತೆಗೆದುಕೊಂಡು ಹೋಗಬಾರದು. ಕೇವಲ ಆತ್ಮನಾಗಿ ಹೋಗಿ ಬಾಬನ ಜೊತೆ ನೀವೇನಾಗ್ಬೇಕು? ಕನೆಕ್ಟ್ ಆಗ್ಬೇಕು. ಅವಾಗ ಏನಾಗ್ತದೆ? ಸ್ವಲ್ಪ ತಗೊಂಡೋಗ್ಬಿಡು. ಬಾಬನಲ್ಲಿರೋದೆಲ್ಲ ನಾವು ನೀವು ಯಾರ ಜೊತೆಗಿದ್ದೀರಿ ಇವಾಗ? ಬಾಬಾ ಬಾಬನ್ ಜೊತೆ. ಬಾಬಾ ಅವ್ರ ಜೊತೆ. ಆವಾಗ ಭಗವಂತನ ಸಪ್ತ ಗುಣಗಳು ಬಿಟ್ಟು ಬೇರೆ ಏನು ನಿಮ್ಗೆ ಅನುಭವ ಆಗುತ್ತಿಲ್ಲ. ಆಗೋದಿಲ್ಲ. ಆಗೋದಿಲ್ಲ, ಆಗಬಾರದು. ಒಂದು ನಿಮ್ಗೆ ಅನುಭವ ಆಗ್ಬೇಕು ಮತ್ತೆ ನಿಮ್ಮಿಂದ ಹೊರಗಡೆ ಹೋಗುವಂತ ಅನುಭವ ಆಗ್ಬೇಕು. ಅದಾಗಿದ್ದಿದ್ರೆ ನೀವು ಕರೆಕ್ಟ್ ಪವಿತ್ರ ಆಗಿದ್ದೀರಿ, ಯೋಗ ಕರೆಕ್ಟ್ ಆಗಿದೆ. ಎಲ್ಲಿವರೆಗೆ ಬಾಬಾ ಹೇಳ್ತಾರೆ ಅಂತಂದ್ರೆ ಆ ರಾಜಯೋಗದ ಸಮಯದಲ್ಲಿ ಸೇವೆನೂ ಕೂಡ ನಿಮಗೆ ನೆನಪಿಗೆ ಬರಕೂಡದು. ಸೇವೆಯ ವಿಷಯವನ್ನು ಕೂಡ ಬಾಬನ ಜೊತೆಗೆ ಚರ್ಚೆ ಮಾಡಬಾರ್ದು. ಮಾಡಬಾರದು. ನೀವು ಯಾರ ಜೊತೆಗೆ ಯೋಗದಲ್ಲಿದ್ದೀರಿ? ಬಾಬನ್ ಜೊತೆ. ಅವಾಗ ನಿಮ್ ಕೆಲಸ ಏನು? ಬಾಬನ್ ಜೊತೆ ಇರೋದು ಮಾತ್ರ. ಸಪ್ತ ಗುಣದ ಅನುಭವ ಅಷ್ಟೇ. ನಿಮ್ಗೇನ್ ಕೆಲಸ? ಸಪ್ತ ಗುಣದ ಅನುಭವ. ಅನುಭವ ನೀವು ಊಟಕ್ಕೆ ಬಡಿಸ್ತಾ ಇದ್ದೀರಾ, ನಿಮ್ ಕೆಲಸ ಏನು? ಬಡ್ಸೋದಷ್ಟೇ. ಬಡ್ಸೋದಷ್ಟೇ. ಅಷ್ಟೇ. ಕೈಲಿ ಏನಿದೆ? ಚೌಟು. ಸೌಟ್ ಇದೆ. ಚಾವಿಗೆ ಪಾಯಸ ಇದೆ. ಯಾರ್ಯಾರು ಕೇಳ್ತಾ ಇದಾರೆ ಕೊಡೋದು ಅಷ್ಟೇ ನಿಮ್ ಕೆಲಸ. ಅವಾಗ ನಿಮ್ಗೆ ಏನು ವಾಸನೆ ಬರ್ತಾ ಇರ್ತದೆ? ಬಜ್ಜಿ ವಾಸನೆ ಬರ್ತದ, ಸಾಂಬಾರ್ ವಾಸನೆ ಬರ್ತದ? ಶಾವಿಗೆ ವಾಸನೆ. ಶಾವ್ಗೆ ಶಾವ್ಗೆ ಪಾಯಸದ ಮಾತ್ರ ತಾನೆ, ಅಷ್ಟು ಮಾತ್ರ ಕೆಲಸ. ಅದು ಆದ್ಮೇಲೆ ಮುಂದಿನ ನೋಡೋಣ ಏನು ಅಂತ ಹೇಳ್ಬಿಟ್ಟು. ಹೌದು ತಾನೆ? ಹಾಗೆ ರಾಜಯೋಗದಲ್ಲಿ ಸಪ್ತ ಗುಣಗಳು ಬಿಟ್ಟರೆ ಬೇರೆ ಯಾವುದು ಕೂಡ ಏನಾಗ್ಬಾರ್ದು, ನಿಮ್ಗೆ ಅನುಭವ ಆಗ್ಬಾರ್ದು. ಅವು ಮಕ್ಕಳು ಹೇಳ್ತಾರಂತೆ, ಬಾಬಾ 87 ವರ್ಷ ನೀವೇನು ಹೇಳಿದ್ರಿ, ನಮ್ಗೇನು 87 ವರ್ಷ ಆಗ್ಲಿಲ್ಲ, ನಾವು ಲೇಟ್ ಆಗಿ ಬಂದಿದ್ದು. ನಾವು ಬಂದು 20 ವರ್ಷ ಆಯ್ತು, 15 ವರ್ಷ ಆಯ್ತು, 5 ವರ್ಷ ಆಯ್ತು, 5 ತಿಂಗಳಾಯ್ತು ಅಂತ ಹೇಳ್ತಾರಂತ ಅಲ್ವಾ? ಓಕೆ, ಬಾಬಾ ಹೇಳ್ತಾರೆ 5 ತಿಂಗಳಾಗ್ಲಿ, 5 ವರ್ಷ ಆಗ್ಲಿ, 50 ವರ್ಷ ಆಗ್ಲಿ, ನೀವೇನಂತ ಕರ್ಕೊಳ್ತೀರಿ? ಬ್ರಹ್ಮ ಕುಮಾರ ಕುಮಾರಿ ಅಂತ ಕರ್ಕೊಳ್ತಿರೋ ಅಥವಾ ಪುರುಷಾರ್ಥ ಕುಮಾರ ಕುಮಾರಿ ಅಂತ ಕರ್ಕೊಳ್ತಿರೋ? ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರ ಕುಮಾರಿ ಬಿ ಕೆನೋ ಪಿ ಕೆನೋ? ಬಿಕೆ. ಡಿಕೆ. ಹಾ, ಹೌದು ತಾನೆ? ಬಿ ಕೆ ಅಂತಂದ್ಮೇಲೆ ನೀವ್ ಯಾರು? ಭಗವಂತನ ಕೈಲಿ ಒಂದು ಸಾಧನ ಅಲ್ವಾ? ಅದಕ್ಕಾಗಿ ನಾನು ಹೊಸದಾಗಿ ಬಂದಿದೆ ಅಂತ ಹೇಳ್ಬೇಡಿ. ಒಂದು ದಿನದ ಮಗುನೂ ಕೂಡ ಬ್ರಹ್ಮಕುಮಾರ ಅಂತ ನಿಮ್ಮನ್ನು ಸ್ವೀಕಾರ ಮಾಡ್ಕೊಂಡ್ಮೇಲೆ ಮೊದಲೇ ದಿನ ನಾನು ಹೇಳಿದ್ದೇನೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಳ್ಳಿ. ಅದಕ್ಕಾಗಿ ನಾನು ಹೊಸದಾಗಿ ಬಂದಿದ್ದೇನೆ, ನಾನು ಸೀನಿಯರ್ ಅಲ್ಲ ಅಂತ ನನಗೆ ಆಲಸ್ಯವನ್ನೇನ್ ಮಾಡಬೇಡಿ, ತೋರಿಸ್ಬೇಡಿ. ಆಮೇಲೆ ಕೇಳ್ತಾರೆ, ಹೌದು ಮಗು, ನೀನು 6 ತಿಂಗಳಿಂದ ಬಂದಿದೀಯ, ಏನಾಗ್ತೀಯ ಅಂತ ಕೈ ಎತ್ತು ಅಂತಂದ್ರೆ ಯಾವ್ದ ಕೈ ಎತ್ತೀರಿ? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ. ಲೇಟ್ ಆಗಿ ಬಂದಿದ್ದೆ, ನಂಗೆ ಲಕ್ಷ್ಮೀನಾರಾಯಣ ಬೇಡಪ್ಪ, ನನಗೆ ರಾಮ ಸೀತೆ ಸಾಕು ಅಂತ ಕೈ ಎತ್ತೀರಾ? ಇಲ್ಲ ಅದೆಲ್ಲ ದೊಡ್ಡವರು ಇರ್ಲಿ ಅಂತ ಹೇಳ್ತೀರಾ? ಇಲ್ಲ. ಇಲ್ಲ. ಫಲ ಮಾತ್ರ ಜಾಸ್ತಿ ಬೇಕು, ಪುರುಷಾರ್ಥ ಮಾತ್ರ ಮಾಡ್ಲಿಕ್ಕೆ ಹೌದೇನು. ರೆಡಿಲ್ಲ. ಅದು ಹಂಗಾಗ್ಬಿಡ್ತದೆ. ಹಂಗಿದ್ರೆ ಫಸ್ಟ್ ಹ್ಯಾಂಗ್ ಬರಬೇಕು ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ಸಾಧನೆಯನ್ನ ಮಾಡ್ಲೇಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳೋದೇನಂತಂದ್ರೆ, ಹೊಸ ಮಕ್ಕಳಾದ್ರೂ ಕೂಡ ನಾನು ಹೇಳುವಂತ ವಿಧಿವಿಧಾನವನ್ನ ಧಾರಣೆ ಮಾಡ್ಕೊಂಡಿದ್ರೆ ಅವರು ಕೂಡ ಪಕ್ಕಾ ಬ್ರಾಹ್ಮಣರು ಆಗಬಹುದು. ಈಗ ನಾವು ಪಕ್ಕಾ ಬ್ರಾಹ್ಮಣರು, ಕಚ್ಚಾ ಬ್ರಾಹ್ಮಣರು? ಪಕ್ಕಾ ಬ್ರಾಹ್ಮಣ. ಸ್ವಲ್ಪ ಕೆಲವ್ರು ಏನಿರ್ತಾರೆ ಗೊತ್ತಾ, ಫುಲ್ ಟೈಮ್ ಬ್ರಾಹ್ಮಣರು ಇರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಲೌಕಿಕ ಯಾವುದೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಆ ಸಮಯಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತಾರೆ. ಆ ಸಮಯಕ್ಕೆ ಮಾತ್ರ ಅಂತ ಗೊತ್ತಾಯ್ತಾ ನಿಮ್ಗೆ?
ಕೆಲವೊಂದ್ ಕಡೆಗೆ ಏನಾಗ್ತದೆ, ಶ್ರೀಮಂತ ಮನೇಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇರ್ತವೆ, ತಿಥಿಗಳು ಇತ್ಯಾದಿ ಇರ್ತವೆ. ಓಕೆ, ಅದಕ್ಕೆ 15 ಜನ ಬ್ರಾಹ್ಮಣರ ಬೇಕು, 25 ಜನ ಬ್ರಾಹ್ಮಣರ ಬೇಕು ಅಂತ ಹೇಳ್ತಾರೆ. ಓಕೆ, ಅವ್ರ ಮನೆ ಮೂಲ ಬ್ರಾಹ್ಮಣ ಏನ್ ಮಾಡ್ತಾರೆ, ಇಷ್ಟು ಜನರಿಗೆ ಉಡುಗೊರೆ ಕೊಡ್ಬೇಕು ಅಂತ ಲಿಸ್ಟ್ ಕೊಡ್ತಾರೆ. ಅದ್ರಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡುವಂತ ಬ್ರಾಹ್ಮಣರು ಇರೋದಿಲ್ಲ, ಆದರೆ ಬ್ರಾಹ್ಮಣರ ಮನೆಯಲ್ಲಿ ಜನ್ಮ ಪಡ್ಕೊಂಡವ್ರು ಇರ್ತಾರೆ. ಓಕೆ, ಅವ್ರೇನ್ ಮಾಡ್ತಾರೆ ಗೊತ್ತಾ, ಅಷ್ಟೊತ್ತಿಗೆ ಬರ್ತಾರೆ, ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ತಾರೆ, ಅದನ್ನ ತೆಗಿತಾರೆ, ಪಂಚೆ ಮತ್ತು ಶಾಲನ್ನು ಹೊತ್ಕೊಳ್ತಾರೆ, ಮತ್ತೆ ಅಲ್ಲಿ ಕೂತ್ಕೊಳ್ತಾರೆ, ಏನೇನು ಉಡುಗೊರೆ ಇದೆಯಲ್ಲ ಅದನ್ನೆಲ್ಲ ತಗೊಳ್ತಾರೆ, ಬ್ರಹ್ಮ ಭೋಜನ ತಗೊಂಡು ದಕ್ಷಿಣ ತಗೊಂಡು ಹೋಗ್ತಾರೆ. ಅವ್ರು ಸತ್ಯ ಬ್ರಾಹ್ಮಣರು ಅಥವಾ ತೋರಿಕೆಯ ಬ್ರಾಹ್ಮಣರು? ತೋರಿಕೆ ಬ್ರಾಹ್ಮಣ. ಪ್ರಪಂಚದಲ್ಲಿ ಯಾರು ಜಾಸ್ತಿ ಆಗಿದ್ದಾರೆ? ತೋರಿಕೆ ಬ್ರಾಹ್ಮಣರೇ. ತೋರಿಕೆ ಬ್ರಾಹ್ಮಣರೇ. ಹಾಗೆ ನಮ್ಮ ಬ್ರಹ್ಮಕುಮಾರಿಯಲ್ಲೂ ಯಾರು ಜಾಸ್ತಿ ಆಗಿದ್ದಾರೆ? ತೋರಿಕೆ ಬ್ರಾಹ್ಮಣರು. ಗುರುವಾರ ಮಾತ್ರ ಬರೋದು, ಯೋಗ ಮಾಡುವಂಗಿಲ್ಲ, ಅರ್ಧ ಕ್ಲಾಸ್ ಆದ್ಮೇಲೆ ಬರೋದು, ಬ್ರಹ್ಮ ಭೋಜನ ತಿನ್ನೋದು, ಮತ್ತು ವಾಪಸ್ ಗಟ್ಟಿಗಂತ ಬರೋದು, 9 ಗಂಟೆಗೆ ಬತ್ತಿ ಅಂತ 12 ಗಂಟೆಗೆ ಬರೋದು, ಸರಿನಾ? ಆಮೇಲೆ ಊಟ ತಿನ್ನೋದು, ಬ್ರಹ್ಮ ಭೋಜನ ಮಾಡೋದು, ಮನೆಗೆ ಹೋಗೋದು. ಇವ್ರು ಯಾರು? ಸತ್ಯವಾದ ಬ್ರಾಹ್ಮಣರಲ್ವಾ? ಅಲ್ಲ. ತೋರಿಕೆ ಬ್ರಾಹ್ಮಣರು. ಆದ್ಮೇಲೆ ನೀವೇನ್ ಮಾಡ್ಕೊಳ್ಳಿ, ಬ್ರಾಹ್ಮಣರು ಅಂದ್ರೆ ಅವ್ರಿಗೇನು ಅಂತಂದ್ರೆ ಪ್ರಾರಬ್ಧ ಮಾತ್ರ ಬೇಕೇ ಹೊರತು ಪುರುಷಾರ್ಥಕ್ಕೆ ಅವ್ರು ರೆಡಿ ಇಲ್ಲ, ತಪಸ್ಸು ಮಾಡ್ಲಿಕ್ಕೆ ರೆಡಿ ಇಲ್ಲ, ತ್ಯಾಗ ಮಾಡ್ಲಿಕ್ಕೆ ರೆಡಿ ಇಲ್ಲ, ಅಮೃತ ವೇಳೆಗೆ ಹೇಳಲಿಕ್ಕೆ ರೆಡಿ ಇಲ್ಲ, ಸೇವೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದೇನ್ ಬೇಕು? ಫಲ ಮಾತ್ರ ಬೇಕು. ಅಂದ್ಮೇಲೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವ್ ಯಾರು? ಪಕ್ಕ ಬ್ರಾಹ್ಮಣರು. ಪಕ್ಕಾ ಬ್ರಾಹ್ಮಣರು, ಕಚ್ಚಾ ಬ್ರಾಹ್ಮಣರು ಅಂತ ಚೆಕ್ ಮಾಡ್ಕೊಳ್ಳಿ. ಯಾರು ಪಕ್ಕಾ ಬ್ರಾಹ್ಮಣರು ಇರ್ತಾರೋ, ಶಿಸ್ತುಬದ್ಧವಾಗಿರ್ತಾರೆ, ಪರ್ಫೆಕ್ಟ್ ಆಗಿರ್ತಾರೆ, ಖುಷಿಯಿಂದ ಇರ್ತಾರೆ, ಪ್ರತಿದಿನ ಈಶ್ವರಿ ಸೇವೆ ನಿಮಿತ್ತರಾಗಿರ್ತಾರೆ. ಕಚ್ಚಾ ಬ್ರಾಹ್ಮಣರು ಹುಡುಗಾಟಿಕೆ, ಆಲಸ್ಯ, ಕಾರಣಗಳು ಹೇಳ್ತಾ ಹೋಗ್ತಾರೆ. ಯಾರು ಪಕ್ಕಾ ಬ್ರಾಹ್ಮಣರು ಇರ್ತಾರೆ, ಎಂದೂ ಕೂಡ ಕಾರಣಗಳನ್ನ ಅವರು ಹೇಳೋದಿಲ್ಲ. ಕೆಲವೊಂದು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವಾ, ಮನೆಯಲ್ಲಿ ಅವರ ಅಣ್ಣ ತಂಗಿಯದಿರ ಏನೇ ಕಾರ್ಯಕ್ರಮ ಇದ್ರು ಅದನ್ನು ಬಿಟ್ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ? ಸ್ಕೂಲಿಗೆ ಹೋಗ್ತಾರೆ, ಗೊತ್ತಾ? ಕೆಲವರಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ದಿರೋರು ಏನ್ ಮಾಡ್ತಾರೆ ಹೇಳಿ? ಅಜ್ಜ ಸತ್ತೋದು, ಇನ್ನೊಂದು ತಲೆನೋವು. ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಡು, ನಾವ್ ಎಷ್ಟು ಜನಕ್ಕೆ ಫೋನ್ ಮಾಡ್ತೀವಿ, ಬರೇ ಅಣ್ಣವರೇ ಸುಮಾರು ದಿನ ಆಯ್ತಲ್ಲ, ಕ್ಲಾಸಿಗೆ ಯಾಕೆ ಬರ್ತಾ ಇಲ್ಲ? ಸ್ಟಾರ್ಟ್ ಆಗ್ತವೆ ಕಾರಣಗಳು. ಅಣ್ಣವರೇ ಹಿಂಗಾಯ್ತು, ಅಣ್ಣವರೇ ಹೀಗಾಯ್ತು, ದೀಪಾವಳಿ ಆಯ್ತು, ದಸರಾ ಆಯ್ತು, ಮಕ್ಕಳು ಬಂದ್ರು, ಮೊಮ್ಮಕ್ಕಳು ಬಂದ್ರು, ಏನಾಗ್ತವೆ? ಕಾರಣ. ಅವ್ರ ಪಕ್ಕಾ ಬ್ರಾಹ್ಮಣರು, ಕಚ್ಚಾ ಬ್ರಾಹ್ಮಣರು? ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಊಟ ಮಾಡ್ಲಿಕ್ಕೆ ನಾವ್ ಎಂದೂ ಕೂಡ ಹಿಂದಿರೋದಿಲ್ಲ. ಪ್ರತಿದಿನ ಊಟ ಮಾಡ್ತೀವಿ, ಪ್ರತಿದಿನ ಸ್ನಾನ ಮಾಡ್ತೀವಿ, ಲೌಕಿಕ ಎಲ್ಲಾ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಲೌಕಿಕ ಜಾಬಿಗೂ ಕೂಡ ಹೋಗ್ತೀವಿ. ಓಕೆ, ಮಜಾ ಏನು ಗೊತ್ತಾ? ನನ್ನ ಜೀವನದಲ್ಲಿ ಎಷ್ಟೆಷ್ಟು ಆಟಗಳನ್ನ ಬಾಬಾ ತೋರಿಸ್ತಾರಂತಂದ್ರೆ, ಕೆಲವೊಂದು ಆತ್ಮಗಳಿಗೆ ಫೋನ್ ಮಾಡಿದ್ರೆ ಬಟ್ಟಿಗೆ ಬನ್ನಿ ಅಂತ, ಅಯ್ಯೋ ಇಲ್ಲ ಅಣ್ಣವ್ರೇ, ನಮ್ಗೆ ಆಫೀಸಲ್ಲಿ ರಜನೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಏನ್ ಸಿಗೋದಿಲ್ಲ ಅಂತ ಹೇಳ್ತಾರೆ? ರಜನೇ ಸಿಗೋದಿಲ್ಲ ಅಂತ ಹೇಳ್ತಾರೆ, ಸರಿನಾ? ನೆಕ್ಸ್ಟ್ 1 ವಾರದಲ್ಲಿ ಟಕ್ ಅಂತ ಬಾಬಾ ಏನ್ ಮಾಡ್ತಾರೆ ಅಂತಂದ್ರೆ, ಯಾರೋ ಒಬ್ಬರ ಮನೆಗೆ ಅವ್ರ ಹತ್ತಿರದ ಸಂಬಂಧಿಗಳು ಶರೀರ ಬಿಟ್ಬಿಡ್ತಾರೆ. ಮನೇಲಿ ಯಾರಿಗೂ ಆರೋಗ್ಯ ಸರಿ ಇರೋದಿಲ್ಲ, ಏನೋ ಒಂದ್ ಆಗ್ಬಿಡ್ತದೆ, 3 ದಿವಸ ರಜೆ ಹಾಕೊಂಡು ಹೋಗ್ಬಿಡ್ತಾರೆ. ಯಾಕ್ರಿ 3 ದಿವಸ ಬಂದಿಲ್ಲ? ಇಲ್ಲ ಅಣ್ಣವ್ರೆ, ಇವ್ರಿಗೆ ಆರೋಗ್ಯ ಸರಿ ಇರ್ಲಿಲ್ಲ, ಅದಕ್ಕಾಗಿ ರಜೆ ಹಾಕೊಂಡು ಹೋಗಿದ್ದೀವಿ. ಹೇಳ್ತಾರೆ, ಬಚ್ಚೆ ದೇಖಾ, ನೋಡಿದ್ಯಾ ಮಗು, ಇವರಿಗೆ ಬಾಬನ ಬಗ್ಗೆ ಎಷ್ಟು ಪ್ರೀತಿ ಇದೆ, ಲೌಕಿಕದ ಬಗ್ಗೆ ಎಷ್ಟು ಪ್ರೀತಿ ಇದೆ. ನಂಬರ್ 1 ಅಂತ ಕೈಯಲ್ಲಿ ಹೇಳ್ತಾರೆ, ಬಾಯಲ್ಲಿ ಹೇಳ್ತಾರೆ, ಆದ್ರೆ ಲೌಕಿಕದವರಿಗೆ ಕೊಡುವಂತ ಪ್ರಾಮುಖ್ಯತೆ ಬಾಬನಿಗೆ ಇಲ್ಲ. ಅವಾಗ ಪಕ್ಕಾ ಬ್ರಾಹ್ಮಣರು ಅಥವಾ ಕಚ್ಚಾ ಬ್ರಾಹ್ಮಣರು? ಕೆಲವರಿಗೆ ಸತ್ಯ ಹೇಳಿದ್ರೆ ಅರಗಿಸ್ಲಿಕ್ಕೆ ಆಗೋದಿಲ್ಲ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಇರೋ ವಿಷಯವನ್ನ ನಾವೇನ್ ಮಾಡ್ಬೇಕಾಗ್ತದೆ? ಇದು ಹಿಂಗೆ ಅಂದ್ರೆ ಇದು ತಪ್ಪು ಅಂತ ನಮ್ಗೆ ಗೊತ್ತಾಗ ಅದೆಲ್ಲ ಗೊತ್ತಾಗತ್ತೆ. ನಾವು ಈಶ್ವರ್ಯ ಕಾರ್ಯಕ್ಕೆ ಮೊದಲ ಪ್ರಾತಿನಿಧ್ಯತೆಯನ್ನು ಕೊಡ್ತಾ ಇದ್ದೀವೋ ಅಥವಾ ಲೌಕಿಕ ಕಾರ್ಯಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವೋ? ಇಷ್ಟು ನೀವು ಈಶ್ವರನಿಗೆ ಕೊಡ್ತಿರೋ ಅಷ್ಟು ಈಶ್ವರ ನಿಮಗೆ ಪ್ರೀತಿಯನ್ನ ಮಾಡ್ತಾರೆ. ಓಕೆನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪುರುಷಾರ್ಥಿ ಕುಮಾರರು ಅಥವಾ ಕುಮಾರಿಯರು, ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಅಥವಾ ಶೂದ್ರ ಕುಮಾರರು ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನೀವು ಯಾರು ಅಂತ ಹೇಳ್ಬಿಟ್ಟು ಅಲ್ವಾ. ಕೆಲವೊಬ್ರು ಹೇಳ್ತಾರೆ, ಅಣ್ಣ ನಾವು ಕುಮಾರ ಅಲ್ಲ ಕುಮಾರಿ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಎಲ್ಲರಿಗೂ ಕೂಡ ಅದೇನಾಗತ್ತೆ, ಅನ್ವಯ ಆಗತ್ತೆ.
ಅಷ್ಟೇ. ಓಕೆ, ಆ ಕಾರಣದಿಂದ ಮಕ್ಕಳೇ ಯಾವುದೇ ರೀತಿ ಬಲಹೀನತೆಗಳು ನಿಮ್ಮ ಹತ್ರ ಇರಬಾರ್ದು. ಇನ್ನು ಮೇಲೆ ಯಾವುದೇ ಒಂದು ಕಾರಣವನ್ನ ನಾನು ಕೇಳಲಿಕ್ಕೆ ರೆಡಿ ರೆಡಿ ಇಲ್ಲ. ಆಲಸ್ಯ ಹೇಳುದು ಇನ್ನು ಮೇಲೆ ನಡೆಯೋದಿಲ್ಲ. ಯಾಕಂದ್ರೆ ಸಮಯ ಹತ್ರ ಬಂದಿದೆ. ನಿಮ್ಮ ಎದುರುಗಡೆ ಕೋಟ್ಯಾಂತರ ಜನ ಆತ್ಮಗಳು ಬಂದು ನಿಲ್ಲುವಂತ ಸಮಯ ಹತ್ರ ಬಂದಿದೆ. ಬಂದಿದೆ. ಅದಕ್ಕಾಗಿ ಅವರಿಗೆಲ್ಲ ನೀವು ಕೊಡಬೇಕು. ಪರೀಕ್ಷೆ ಹತ್ರ ಬಂದಿದೆ ಅಂತಂದ್ರೆ ಈಗ ಕೊನೆಯ ಸಮಯ ಪಾಸ್ ಆಗ್ತಾ ಇದೆ. ಯಾರು ಅದನ್ನ ಸದುಪಯೋಗ ಮಾಡ್ಕೊಳ್ತಾರೋ ಅವರೇನ್ ಮಾಡ್ತಾರೆ, ಮುಂದೋಗ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೇನು ಮಾಡ್ತಿರೋ ಅದನ್ನು ಕಾಪಿ ಮಾಡೋದ್ರೆ ತುಂಬಾ ಬುದ್ಧಿವಂತರಂತೆ, ತಪ್ಪನ್ನ ಕಾಪಿ ಮಾಡೋದ್ರೆ ತುಂಬಾ ಬುದ್ಧಿವಂತರಂತೆ. ಏನಂತ ಯೋಗೇಶ್ ಅಣ್ಣ ಅಮೃತ ಬೆಳಗ್ಗೆ ಹೇಳೋದಿಲ್ವಲ್ಲ, ನಾವು ಹೇಳೋದಿಲ್ಲ ಅಲ್ವಾ? ಯಾರಾದ್ರೂ ಒಂದು ತಪ್ಪನ್ನು ಮಾಡಿದ್ರೆ ಅದನ್ನು ಕಾಪಿ ಮಾಡ್ಲಿಕ್ಕೆ, ಬೆಳೆದು ತೋರಿಸ್ಲಿಕ್ಕೆ, ಬೇರೆಯವರು ಕಡಿಮೆತನ ತೋರಿಸ್ಲಿಕ್ಕೆ ನಾವೇನಾಗಿದ್ದೀವಂತೆ, ನಂಬರ್ 1 ಆಗಿದ್ದೀವಿ. ಓಕೆ, ಬೇರೆಯವರನ್ನ ನೋಡ್ಬೇಕು, ಬಾಬಾರನ್ನ ನೋಡ್ಬೇಕು. ಬಾಬಾ ಅವ್ರನ್ನ ನೋಡ್ಬೇಕು. ನೀವು ಒಳ್ಳೆಯದನ್ನ ಮಾಡ್ತಾ ಹೋಗಿ, ಒಳ್ಳೆಯದನ್ನ ಸ್ವೀಕಾರ ಮಾಡ್ತಾ ಹೋಗಿ, ಒಳ್ಳೆಯದನ್ನ ಕಾಪಿ ಮಾಡ್ತಾ ಹೋಗಿ. ಅವಾಗ ಪ್ರಪಂಚದ ಜನನೂ ಕೂಡ ಏನ್ ಮಾಡ್ತಾರೆ, ಒಳ್ಳೆಯದನ್ನ ಕಾಪಿ ಮಾಡ್ತಾರೆ. ಅವಾಗ ನೀವು ಉದಾಹರಣಾ ಮೂರ್ತಿಗಳು ಆಗ್ತೀರಾ. ಅದಕ್ಕಾಗಿ ಈ ರೀತಿ ಈ ಒಂದು ಶಿವರಾತ್ರಿಯಲ್ಲಿ ಸದಾಕಾಲ ಶಿವನನ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಸಹಿತ ಪ್ರಪಂಚದ ಅಜ್ಞಾನ ಅಂಧಕಾರವನ್ನ ನೀವೇನ್ ಮಾಡ್ಬೇಕು, ದೂರ ಮಾಡೋರಾಗ್ಬೇಕೇ ಹೊರತು ಶಿವನನ್ನ ಜೊತೆಲಿ ಇಟ್ಕೊಂಡು ಮಾಯೆಯನ್ನು ಜೊತೆಲಿ ಇಟ್ಕೊಂಡು ಏನ್ ಮಾಡ್ಬೇಡಿ, ಜೀವನವನ್ನ ಮಾಡಬಾರ್ದು. ಹಾಲು ಬೇಕು, ಮೊಸರು ಬೇಕು, ಎರಡು ಜೊತೆಲಿ ಬೇಕು ಅಂದ್ರೆ ಆಗತ್ತಾ? ಇಲ್ಲ ತಾನೆ. ಆಗೋದಿಲ್ಲ, ರಾಮ ಮತ್ತು ರಾವಣ ಇಬ್ರು ಜೊತೆಲಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೀತೆಯ ಜೊತೆಗೆ ರಾವಣ ಇದ್ದಾಗ ರಾಮ ಇರ್ಲಿಲ್ಲ, ರಾಮ ಇದ್ದಾಗ ರಾವಣ ಇರ್ಲಿಲ್ಲ. ಹಾಗೆ ಮಕ್ಕಳೇ, ನೀವು ಬ್ರಾಹ್ಮಣರಾಗ್ಬೇಕು ಅಂತಂದ್ರೆ ರಾವಣನ ಪ್ರಾಪರ್ಟಿಯನ್ನ ನೀವು ಜೊತೆಲಿ ಇಟ್ಕೊಂಡ್ರೆ ಅಲ್ಲಿ ರಾಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಅತ್ತೆ, ನನ್ನ ಸೊಸೆ, ನನ್ನ ಮಗ, ನನ್ನ ಅಣ್ಣ ಅಂತ ಇದ್ರೆ ಅಲ್ಲಿ ಶಿವಬಾಬಾ ಇಲ್ಲ. ಅವ್ರಿಗೆ ಪ್ರೀತಿ ಕೊಡಿ, ಸ್ನೇಹ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ, ಬಾಬಾ ಕೊಡೋದು ಬೇಡ ಅಂತ ಎಂದೂ ಹೇಳಿಲ್ಲ. ಅವರ್ಯಾರು ನನ್ನವರು ಅಲ್ಲ ಹೇಳುವಂತ ಭಾವನೆ ಸ್ಪಷ್ಟತೆ ನಿಮ್ಮಲ್ಲಿ ಇರ್ಲಿ. ಮನೇಲಿ ಯಾರೋ ಬರ್ತಾರೆ, ಪಕ್ಕದ ಮನೆಯವರು ಬರ್ತಾರೆ, ಎದುರುಗಡೆ ಮನೆಯವರು ಬರ್ತಾರೆ, ಆಟೋ ಡ್ರೈವರ್ ಬರ್ತಾರೆ, ಅವ್ರಿಗೆ ಊಟ ತಿಂಡಿ ಪಾಲನೆ ಪ್ರೀತಿ ಎಲ್ಲವನ್ನ ಕೊಡಿ. ಅವ್ರ್ಯಾರು ನನ್ನವರು ಅಲ್ಲ. ಎಷ್ಟು ಸಲ ಏನಾಗತ್ತೆ ಗೊತ್ತಾ ಆದ್ಮೇಲೆ, ನಾವು ಸೇವೆಗಂತ ಯಾರ್ದೋ ಮನೆಗೆ ಹೋದಾಗ ಅಥವಾ ಸೆಂಟರ್ಗೆ ಹೋದಾಗ ಅಲ್ಲಿರುವಂತ ಸೆಂಟರ್ ಟೀಚರ್ ಆಗ್ಲಿ, ವಿದ್ಯಾರ್ಥಿಗಳಾಗ್ಲಿ ಪ್ರೀತಿಯಿಂದ ಮಾತಾಡೋದು ನೋಡ್ಬಿಟ್ಟು ಇವರು ನಮ್ಮವರನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ತಪ್ಪು ಕಲ್ಪನೆ ಇದು. ನನಗೆ ಆಕ್ಚುಲಿ ಈಶ್ವರಿ ಜೀವನದಲ್ಲಿ ಜ್ಞಾನ ಅನುಭವ ಜೊತೆಗೆ ಇಂಥದ್ದೆಲ್ಲ ಪ್ರಾಕ್ಟಿಕಲ್ ತುಂಬಾ ಬಾಬಾ ಮಾಡಿಸ್ತಾ ಇರ್ತಾರೆ. ಅದನ್ನ ನಾನು ತುಂಬಾ ಪಾಠ ಕಲಿತೇನೆ. ನಾವೇನ್ ತಿಳ್ಕೊಳ್ತೀವಿ, ಇವ್ರು ನಿಜವಾಗ್ಲೂ ನಮ್ಗೆ ರಿಸ್ಪೆಕ್ಟ್ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ವಾಸ್ತವಿಕತೆ ಹಾಗೆ ಇರೋದೇ ಇಲ್ಲ. ಅದು ಯಾವಾಗ ಗೊತ್ತಾಗತ್ತೆ ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಮುಂದೆ ಹೋಗ್ತಾ 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 ಏನಾಗ್ತಾ ಹೋಗ್ತದೆ ಗೊತ್ತಾಗತ್ತೆ. ಎಲ್ಲಿವರೆಗೆ ನಿಮ್ಮ ಅವಶ್ಯಕತೆ ಅವರಿಗಿದೆಯೋ ಅಲ್ಲಿವರೆಗೆ ನಿಮ್ಮ ಹತ್ರ ಆದ್ಮೇಲೆ ಪ್ರೀತಿಯಿಂದ ಮಾತಾಡ್ತಾರೆ, ಸಂಬಂಧ ವ್ಯವಹಾರ ಎಲ್ಲ ಇರ್ತದೆ. ಯಾವಾಗ ನಿಮ್ಮ ಅವಶ್ಯಕತೆ ಅವರಿಗಿಲ್ಲ ಅಂತ ಅನ್ಸತ್ತೋ ಅವಾಗ ಏನ್ ಮಾಡ್ತಾರೆ, ತೆಗೆದು ಬಿಸಾಕ್ತಾರೆ. ಆವಾಗ ಗೊತ್ತಾಗತ್ತೆ ನೀವ್ ಎಲ್ಲಿ ತಪ್ಪಿದೀವಿ. ಅವಾಗ ಅನ್ಸತ್ತೆ, ಅಯ್ಯೋ ಇಷ್ಟೇ ಸಮಯ ನಾನು ಬಾಬನ ಜೊತೆ ಕೊಟ್ಟಿದ್ದಿದ್ರೆ ನಾನು ಎಷ್ಟು ಸಾಧನೆಯನ್ನ ಮಾಡ್ತಾ ಇದ್ದೆ ಅಂತ ಅನ್ಸತ್ತೆ. ಅದಕ್ಕಾಗಿ ದಯವಿಟ್ಟು ಆತ್ಮೀಯರೇ, ಲೌಕಿಕದವರಿರ್ಲಿ ಅಲೌಕಿಕದವರಿರ್ಲಿ, ನನ್ನ ವೈಯಕ್ತಿಕ ಅನುಭವದ ಆಧಾರದಲ್ಲಿ ಯಾರನ್ನು ನಂಬಬೇಡಿ. ಯಾರನ್ನು ನಂಬಬೇಕು? ನಂಬಬೇಡಿ ಅಂತ ಮಾತ್ರಕ್ಕೆ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಈಶ್ವರಿ ಸೇವೆಯನ್ನ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ, ಸ್ಥೂಲ ಸೇವೆಯನ್ನು ಮಾಡಿ, ಧನ ಸೇವೆಯನ್ನು ಮಾಡಿ, ಆದ್ರೆ ಬಾಬನ ಡೈರೆಕ್ಷನಿನ ಅನುಸಾರ, ಶ್ರೀಮತದ ಅನುಸಾರ ಮಾಡಿ. ಎಷ್ಟೋ ಸಲ ಶ್ರೀಮತದ ಬದಲಿಗೆ ನಾವೇನ್ ಮಾಡ್ತೀವಿ, ಪರಮತಕ್ಕೆ ಹೋಗ್ಬಿಟ್ಟು ಮುಂದೆ ಏನಾಗ್ಬಿಡ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ. ಆವಾಗ ಗೊತ್ತಾಗೋದಿಲ್ಲ. ಶ್ರೀಮತದ ಆಧಾರದ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಿ. ಲೌಕಿಕದವ್ರ ಜೊತೆಗೆ ಅಲೌಕಿಕ ಜೊತೆಗೆ ಎಲ್ಲರ ಜೊತೆಗೆ ಪ್ರೀತಿ ಸ್ನೇಹದಿಂದ ಇರಿ. ಆದ್ಮೇಲೆ ಯಾರ ಮೇಲೂ ನಂಬಿಕೆ ವಿಶ್ವಾಸ ಇಡಬೇಡಿ. ಇದು ನನ್ನ ಈಶ್ವರ ಜೀವನದ ಅನುಭವ. ಓಕೆ, ಓಂ ಶಾಂತಿ. ಓಂ ಶಾಂತಿ.